ನಿಮ್ಮ ಫಿಲ್ಮೋಗ್ರಫಿ ಒಂದು ರಫ್ಲಿ ಒಂದು 20 ಚಿತ್ರ ಆದರೂ ಹೊರಗೆ ಬಂದಿದ್ದೀನಲ್ಲ. ಐ ವಾಸ್ ವೆರಿ ಹ್ಯಾಪಿ. ವಿಕಿಪೀಡಿಯಾ ಪೇಜ್ನ ಯಾರೋ ಮೇಂಟೈನ್ ಅಂತೂ ಮಾಡ್ತಾ ಇದ್ದಾರೆ, ಒಳ್ಳೆಯದದ್ದು. ಅಲ್ಲಿ ಹೋಗಿ ನೋಡ್ತಾ ಇದ್ದೀನಿ, ಫಿಲ್ಮೋಗ್ರಫಿಲಿ 2 ರೀತಿ ಹೇಳ್ಬೋದು. ಒಂದು, ಜನರಿಗೆ ಗೊತ್ತಿರೋ ಚಿತ್ರಗಳ ಹೆಸರಿದೆ, ಅಥವಾ ಗೊತ್ತಿಲ್ಲದಿರೋ ಚಿತ್ರ ಇದ್ರೂ ಕೂಡ ಪೂರ್ಣ ಏನು ರೋಲ್ ಮಾಡಿದ್ರು ಅಂತ ನೆನಪಾಗ್ತಾ ಇದೆ ನನಗೆ, ರೈಟ್? ಸೊ ವಿಚ್ ಇಸ್ ವೆರಿ ವೆರಿ ನೈಸ್ ಥಿಂಗ್. ನನಗಿದು ಹೇಳಿ, ನಾನು ಈ ಡೇರ್ ಡೆವಿಲಲ್ಲಿ ನಿಮ್ಮದು ಇದು ಮುಸ್ಲಿಂ ಒಂದು ಪಾತ್ರ ಇದೆಯಲ್ಲ, ಇಟ್ಸ್ ಅದು ಆ ಹೊತ್ತಿಗೆ, ಸಿನಿಮಾದ ಆ ಹೊತ್ತಿಗೆ ಅದು ಒಂದು ಎಕ್ಸ್ಟ್ರಾ ಎನರ್ಜಿಯನ್ನು ಕೂಡ ತಂದು ಕೊಡುತ್ತೆ. ನಂಗೆ ತುಂಬ ಇಷ್ಟವಾದ ಪಾತ್ರ. ವಾಟ್ ವೆಂಟ್ ಬಿಹೈಂಡ್ ದ್ಯಾಟ್ ರೋಲ್? ಬಿಕಾಸ್ ಇವನು ಜೋರ್ ಮೇರೆ ಮಾಡ್ತಾನೆ, ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರ ಥರ ಇರ್ತಾರೆ, ಇವನು ಬರ್ತಾನೆ ಸ್ವಲ್ಪ. ನಾನು ಬೆಳೆದಿದ್ದಲ್ಲ ಮೈಸೂರು ತಿಲಕ್ ನಗರ ಪಕ್ಕದಲ್ಲೇ ಮಂಡಿ ಮೊಲ್ಲ ಇದೆ. ಸೊ ನಾನು ನೋಡಿದ್ದೀನಿ ಆ ಹುಡುಗ, ಅಂದರೆ ನನ್ನ ಫ್ರೆಂಡ್ಸೇ ಬೇಸಿಕ್ಲಿ. ಸೊ ಅವ್ರನ್ನ ಹಂಗೆಲ್ಲ ನೀವು ಸೋಲ್ಸೋಕ್ಕೆ ಆಗಲ್ಲ. ಇಂಪಾಸಿಬಲ್ ಬಾಯ್ಸ್. ಲೈಕ್ ಒಂಥರ ಇವತ್ತು ಬೆಳಿಗ್ಗೆ ನೆಟ್ಫ್ಲಿಕ್ಸಲ್ಲಿ ಅದು ನೋಡ್ತಾ ಇದ್ದಲ್ಲ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ದು. ಸೊ ಆ ಥರ ಇರೋದು ನಮ್ದು ಫೀಲಿಂಗ್ಸ್ ಎಲ್ಲ. ಒಂದು ಆಡ್ಬೇಕಾದ್ರೆ ಅವ್ರ ಬೌಲಿಂಗ್ ಸ್ಪೀಡ್ ಇರ್ಬೋದು ಅಥವಾ ಅಜಿಲಿಟಿ ಇರ್ಬೋದು, ಬೇರೆ ಥರ ಇರ್ತಿತ್ತು. ಆ್ಯಂಡ್ ವಿ ಯೂಸ್ ಟು ಲುಕ್ ಮಿಜೆಟ್ಸ್ ಇನ್ ಫ್ರಂಟ್, ಬೇಕಂತ ತುಂಬ ಸೀನಿಯರ್ಸ್ ಇರೋರು. ಸೊ ಅದರಲ್ಲಿ ಇಬ್ರು ಅಣ್ಣ ತಮ್ಮ ಇದ್ರು, ಟ್ವಿನ್ಸ್ ಅವರು. ಅವ್ರ ಬಾಲ್ ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮನ್ನು ನೋಡ್ಕೊಂಡು ಅವನು ಅಣ್ಣ ಬಾಲ್ ಈ ಕಡೆ ಎಸ್ಬಿಡ್ತಾ ಇದ್ದ. ಅಣ್ಣ ತಮ್ಮನಿಗೆ ಇಬ್ರಿಗೂ ಇದಿತ್ತು, ಕನೆಕ್ಷನ್ ಇತ್ತು. ಅವ್ನು ಗೊತ್ತಿದ್ದು ನನಗೆ ಎಸಿತಾನಂತ, ನಾನು ರನ್ಔಟ್ ಆಗ್ಬಿಡ್ತಾ ಇದ್ವಿ. ಸರಿ ಅಂತ ಅದಾದ ನಂತರ ಶಶಾಂಕ ಈ ಸಿನಿಮಾ ಮಾಡ್ತಾ ಇದ್ದಲ್ಲ. ಸೊ ನನ್ಗೇನಂದ್ರೆ ನಮ್ ಗ್ರೂಪ್ ಅಲ್ಲಿ ಸಿನಿಮಾ ಮಾಡ್ತಾ ಇದಾರೆ ಅಂದ್ರೆ ನಾನು ಇಲ್ಲಿ ಹೆಂಗ್ ಮಾಡ್ತೀರ ಅಂತ ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಇರ್ಬೇಕು ಅನ್ನೋದು ನನ್ನ ಆಸೆ. ಆ ಹೊತ್ತಿನಲ್ಲಿ ನಾನು ಇನ್ನೊಂದು ಯಾವುದೋ ವೆಬ್ ಸೀರೀಸ್ ಮಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ. ಸೊ ಅವನು ಅದೇ ಟೈಮಲ್ಲಿ ಡೇಟ್ ಕೇಳ್ದ. ಸೊ ನನ್ನ ಹತ್ರ ಇಲ್ಲ ಕಣ ಆಗಲ್ಲ, ನಾನು ವೆಯ್ಟ್ ಮಾಡ್ರೆ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಇನ್ನೊಬ್ಬ ಆಕ್ಟರ್ ಮಾಡ್ಕೊಂಡು ಮಾಡ್ತಾ ಇದ್ದ. ಸೊ ಆ ಆಕ್ಟರ್ ಬರ್ಲಿಲ್ವೋ ಅಥವಾ ಏನೋ ಆಯ್ತು, ಸೊ ಅದು ಆಗ್ಲಿಲ್ಲ ಅವ್ರ ಜೊತೆಗೆ. ಸೊ ಸಡನ್ ನನಗೆ ಫೋನ್ ಮಾಡಿ, ಇಲ್ಲ ಪೂರ್ಣ ಇದೆ, ನಾನು ಮತ್ತೆ ಮಾಡಬೇಕು ಅಂತಿದ್ದು, ನೀವು ಬರ್ತೀರಾ ಅಂತ ಹೋದೆ. ಸೊ ಸ್ಕ್ರಿಪ್ಟ್ ಹಿಂಗೆ ಕೊಟ್ಟ, ನಾನು ಹಿಂಗೆ ನೋಡಿದೆ, ಇದು ನನ್ಗೆ ಹೆಂಗ್ ಬೇಕು ಹಂಗೆ ಕರೆಕ್ಷನ್ ಮಾಡ್ಕೋಬೋದಾ, ಆ ಕಡೆ ಒಂಚೂರು ಚೇಂಜ್ ಮಾಡ್ಕೊತೀನಿ ಅಂತ. ಅವನು ಗೊತ್ತು, ನಾನು ಸ್ವಲ್ಪ ಶಶಾಂಕ ಅಂದರೆ ನಮ್ಮ ಗ್ರೂಪಲ್ಲಿ ನಾನು ಸ್ವಲ್ಪ ತಲಾಟೆ ಇರೋದ್ರಿಂದ ಅವ್ರಿಗೆ ಎದುರಿಗೂ ಗೊತ್ತು. ಸೊ ಅವನು ಓಕೆ ನೀವು ಅದೇನೋ ಮಾಡಿ, ನನ್ಗೆ ಓಕೆ ಅಂದರೆ ಓಕೆ ಮಾಡ್ತೀನಿ ಅಂತ ಅಂದ. ಡೆಫಿನೆಟ್ ಓಕೆ ಆಗುತ್ತೆ, ತಲೆ ಕೆಡಿಸ್ಕೊಬೇಡ. ಲೈಕ್ ಆಮೇಲೆ ಆ ಪಾತ್ರ ಇಟ್ ಶುಡ್ ಬಿ ಲವಬಲ್ ಆಲ್ಸೋ. ಹೌದು. ಅದಾದ್ಮೇಲೆ ಅವ್ನು ತರಲೇನೋ ಮಾಡಬೇಕು, ಬಟ್ ಸುಮ್ಮನೆ ಹುಡುಗರು ಕಿಚಾಯಿಸೋ ಥರ ಇರ್ಬೇಕಷ್ಟೇ, ನೋವು ಮಾಡೋ ಥರ ಇರಬಾರ್ದು. ಸೊ ಅಷ್ಟನ್ನು ಮಾತ್ರ ಮೇಂಟೈನ್ ಮಾಡ್ಕೊಂಡು ಅದನ್ನ ಮಾತಲ್ಲಿ ಆ ಕಡೆ ಈ ಕಡೆ. ಸೊ ಆ ಭಾಷೆ ಮೇಲೆ ಸ್ವಲ್ಪ ಇಡ್ತಾ ಇದ್ದಿದ್ರಿಂದ ಇನ್ನೂ ಈಸಿ ಆಯ್ತು. ಸೊ ಅಂಡ್ ಕೈ ತಪ್ಪೋಗ್ತಿದ್ದು ಸಿಕ್ತಲ್ಲ ಅನ್ನೋದು ಬಹಳ ಖುಷಿ. ಸೊ ನಾನು ತುಂಬಾ ಎಂಜಾಯ್ ಮಾಡಿದ ಪಾತ್ರ ಅದು. ನನ್ಗೇನೆ ನಾನು ಥಿಯೇಟರ್ ನೋಡ್ಬೇಕಾದ್ರೆ ನನಗೆ ಎಕ್ಸೈಟ್ ಆಗೋದು, ಇದು ಚೆನ್ನಾಗಿ ಮಾಡಿದೀನಿ ಅಂತ. ಬಟ್ ಸಿನಿಮಾ ಫುಟೇಜ್ ಅಲ್ಲಿ ಅದು ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಶೂಟ್ ಮಾಡ್ತಾ ಇದ್ವಲ್ಲ. ಕ್ರಿಕೆಟ್ ಮ್ಯಾಚ್ದು ಆಲ್ಮೋಸ್ಟ್ 1 hour ಫುಟೇಜ್ ಅನ್ನು ಆಯ್ತು, 1-2 hour ಫುಟೇಜ್ ಅನ್ನು ಕಟ್ ಮಾಡಿದ್ರು. ಇಡೀ ಇದ್ರಲ್ಲಿ ಮಾತಾಡಿದ್ವಿ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು. ಎಷ್ಟು ಹುಡುಗರು ರೇಗಿಸಿದಿರ ಪೂರ್ಣ ನೀವು. ಬೇಸಿಕಲಿ ಇರೋದೆಲ್ಲ ಚಿಕ್ಕ ಹುಡುಗರಲ್ಲ ಎಲ್ಲರೂ. ಸೊ ಎಲ್ರಿಗೂ ಸುಮ್ಮನೆ ರೇಗಿಸ್ತಾರೆ ಇರೋದು ಮಜಾ ಆಯ್ತು. ಆದ್ರೆ ಆ ತರ ಪಾತ್ರಗಳು ಈಸಿ ಆ ಪಾತ್ರಗಳು. ಸುಮ್ಮನೆ ತಲಾಟೆ ಮಾಡೋದು, ಜೋಕ್, ನೀವ್ ಏನ್ ಮಾಡಿದ್ರು ಅದು ಜಸ್ಟಿಫೈಡ್. ಅದು ಇರೋದೇ ಹೆಂಗೆ ಅಲ್ಲ. ಈಗ ನಿಮ್ಗೆ ಗೊತ್ತಿರುತ್ತೆ, ಯಾರೋ ಒಬ್ಬ ಫ್ರೆಂಡ್ ನಿಮ್ ಇಡೀ ಗ್ರೂಪ್ ಅಲ್ಲಿ ಅವನೊಬ್ಬ ಬೈತಾ ಇರ್ತಾನೆ ಅಥವಾ ರೇಗಿಸ್ತಾ ಇರ್ತಾನೆ ಅಥವಾ ಮತ್ತೊಂದೇನೋ ಹೇಳ್ತಿರ್ತಾನೆ. ಅವ್ನ ಏನ್ ಮಾಡಿದ್ರು ನಿಮ್ಗೆ ಅವ್ನಂಗೆ ಬಿಡೋ ಅಂತ ಬಿಟ್ಬಿಡ್ತೀವಿ. ಸೊ ನೋಡ್ಬೇಕಾದ್ರೆ ಅಷ್ಟೇ, ಅವ್ನ ಅದೇ ಮಾಡಕ್ ಸಾಧ್ಯ, ಹಿಂಗ್ ಮಾಡ್ಬಿಡ್ತಾನೆ ಅಂತ. ಸೊ ಅವನೇನಾದ್ರು ಒಳ್ಳೇದ್ ನೋಡ್ಬಿಟ್ರೆ ಸಡನ್ ಒಳ್ಳೆನಾಗ್ಬಿಡ್ತಾನೆ. ಅವ್ನು ಹಿಂಗೆ ಕಿಚಾಯಿಸ್ಕೊಂಡು ರೇಗಿಸ್ಕೊಂಡು ಹೋಗ್ತಾ ಇದ್ರೆ ವಿಲ್ ಬಿ ಫೈನ್. ಸಡನ್ ಒಳ್ಳೆನಾಗ್ಬಿಟ್ರೆ ಡೌಟ್ ಆಗ್ಬಿಡುತ್ತೆ, ಯಾಕೆ ಹಿಂಗ್ ಆಗ್ಬಿಟ್ನವ ಅಂತ. ಬಟ್ ಈ ತರ ಪಾತ್ರಗಳು ಮಾಡೋದು ಕಷ್ಟ. ನಿಮಿತ್ತ ಮಾತ್ರ ಇರ್ಬೋದು ಅಥವಾ ನಮ್ಮ ಆರ್ಕೆಸ್ಟ್ರಾ ಮೈಸೂರು ಇರ್ಬೋದು, ಈ ಪಾತ್ರಗಳದ್ದು ಆ ಕಾಂಪ್ಲೆಕ್ಸಿಟೀಸ್ ಜಾಸ್ತಿ ಇರುತ್ತಲ್ಲ. ಸೊ ಅವರು ಫ್ರೀ ಮೈಂಡ್ ಇರಲ್ಲ ಪಾಪ, ಅವ್ರಿಗೆ ಇನ್ನೂ ಥಾಟ್ಸ್ ವೈಬ್ರೇಷನ್ ಏನಿರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದ್ರದ್ದು ತುಂಬಾ ಎಮೋಷನ್ಸ್ ಹೋಲ್ಡ್ ಮಾಡಿ ಅರ್ಧ ಹೇಳ್ಬೇಕು ಅರ್ಧ ಹೇಳ್ಬಾರ್ದು. ಇವ್ರು ಬರ್ಕೊಟ್ರೋ ಡೈಲಾಗಲ್ಲಿ ಅರ್ಧನ ಹಂಗೆ ನಿಲ್ಲಿಸ್ಕೊಬಿಡ್ಬೇಕಾಗತ್ತೆ. ಇಲ್ಲ ಇದಿಷ್ಟು ಹೇಳಿದ್ರೆ ಸಾಕು ಅನ್ಸುತ್ತೆ ನನಗೆ ಅನ್ನೋ ತರ. ಯಾಕಂದ್ರೆ ನಾನು ಅವ್ನ ಜೊತೆಗೆ ಸೇರ್ಬಿಟ್ಟಿರ್ತೀನಿ, ಅವ್ನಿಗೆ ಅದನ್ನ ಹೇಳಕ್ ಮನ್ಸಾಗ್ತಿಲ್ವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಇವನು ಸುಲ್ತಾನ್ಗೇರಿ ಉಸ್ಮಾನು ಅವ್ನು ಏನ್ ಬೇಕಾದ್ರೆ ಹೇಳ್ಬೋದು. ಲವ್ಲಿ. ಇನ್ನೊಂದು ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ನನ್ನ ಕಣ್ಣಿಗೆ ಟಕ್ ಅಂತ ಕಾಣಿಸಿದ್ದು ಅಂದ್ರೆ ನೀವು ಸೂರ್ಯ ಅವ್ರ ಜೊತೆ 3 ಚಿತ್ರ ಮಾಡಿದ್ದೀರಾ. ಎಸ್ ಸರ್, ವೆರಿ ಲಕ್ಕಿ ಟು ಬಿ. ಅಲ್ವಾ? ಯಾವುದು ಟಗರು, ಪಾಪ್ಕಾರ್ನು, ಬ್ಯಾಡ್ ಮ್ಯಾನರ್ಸ್ 3 ಮಾಡಿದ್ದೀರಿ. ಜಸ್ಟ್ ಟೆಲ್ ಮಿ ಅಬೌಟ್ ಸೂರಿ. ನನಗೆ ಸೂರಿ ಸರ್ ಬಹಳ ಇಷ್ಟ. ಅಂದ್ರೆ ನನಗೆ ಕೇಳಿದ್ರೆ ನೀವು ಆಕ್ಟರ್ ಅಥವಾ ಡೈರೆಕ್ಟರ್ ಏನೇ ಆಗ್ಬೇಕು ಅಂದ್ರು ಅವ್ರ ಸೆಟ್ಟಲ್ಲಿ ಇದ್ರೆ ಇಟ್ಸ್ ದ ಗ್ರೇಟೆಸ್ಟ್ ಫಿಲ್ಮ್ ಸ್ಕೂಲ್ ಯು ಕ್ಯಾನ್ ಎವರ್ ಹ್ಯಾವ್. ಅವರು ನಿಂತ್ಕೊಂಡು ಸಣ್ಣ ಕೆಲಸ ಅಂದ್ರೆ ಅವ್ರ ಕಲರು ಮತ್ತೆ ಲೈಟು ಮತ್ತೆ ಆಕ್ಟರ್ ಏನ್ ಮಾಡ್ಬೇಕು, ನನಗೆ ಬಂದು ಹಿಂಗೆ ಕೂತ್ಕೊಂಡು ನಾನು ಫಸ್ಟ್
ಇನ್ನೇನು ಸರ್ ನನ್ನ ಶಿವರಾಜ್ ಕುಮಾರ್ ಸರ್ ಸಾಯಿಸ್ಬೇಕಲ್ಲ ಆ ಸೀನ್ ನಡೀತಾ ಇರ್ಬೇಕಾದ್ರೆ ನೋಡು ಆ್ಯಕ್ಟಿಂಗ್ ಎಲ್ಲ ಇಲ್ಲಿ ಮಾಡ್ಬಾರ್ದು ಆಯ್ತಾ, ನಿನ್ಗವ್ರು ಸಾಯಿಸ್ತಾರೆ, ನೀನು ಸಾಯ್ಕಿದ್ಯಾ ಇವಾಗ, ನೀನು ಸಾಯ್ತೀಯ, ನೀವು ಡೆಫಿನೆಟಾಗಿ ಸಾಯಿಸ್ತಾರೆ ಅವರು, ಏನು ಮಾಡ್ತೀಯ ನೋಡು ಅವ್ರು ಬಿಟ್ಬಿಟ್ರು ಅವರು ಅಲ್ವಾ, ಆ ಮೊಮೆಂಟಿಗೆ ನಿಮ್ಮನ್ನು ಹಾಕ್ಬಿಟ್ರು ಅವರು. ಸೊ ನಥಿಂಗ್ ಎಲ್ಸ್, ನೀವು ಇನ್ನೇನು ಇಲ್ಲ ಅದು. ಅದಾದ್ಮೇಲೆ ಅವ್ರಿಗಿರೋ ನಾಲೆಡ್ಜ್ ಆಫ್ ಫಿಲ್ಮ್ ಮೇಕಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಡೈಲಾಗ್ ಹೇಳ್ಬೇಕಾದ್ರೆ ಈ ಪಾಯಿಂಟಲ್ಲಿ ನೀನು ನನಗೆ ಆ ಎಮೋಷನ್ ಕರೆಕ್ಟಾಗಿ ಕೊಟ್ಟರೆ ನಾನು ಅಲ್ಲಿ ಮ್ಯೂಸಿಕ್ ಪಿಕ್ ಮಾಡ್ತೀನಿ, ಅದು ಫಿಲಮಲ್ಲಿ ನೋಡ್ರೆ ನನಗೆ ಕಾಣುತ್ತದೆ, ಅದಿದೆ ಆ ಪಾಯಿಂಟ್. ಸೊ ಅಷ್ಟು ಡೀಟೇಲ್ ಆಗಿ ಅವರು ಸಿನಿಮಾನ ಅವ್ರ ಸಿನಿಮಾನ ಅವ್ರು ನೋಡಿರ್ತಾರೆ ಫಸ್ಟ್. ಸೊ ಸೆಟ್ಟಲ್ಲಿ ಬಂದು ಆ್ಯಕ್ಟರ್ಗೆ ಅಷ್ಟು ಇನ್ಪುಟ್ ಕೊಡ್ತಾರೆ. ಸೊ ಇಲ್ಲಾಂದ್ರೆ ನಾವು ಯಾವುದೋ ಒಂದು ಸ್ಪೀಡಲ್ಲಿ ಹೇಳ್ಕೊಂಡು ಹೋಗ್ಬಿಡ್ತೀವಿ, ಅಥವಾ ನಾವು ಯಾವುದೋ ಒಂದು ರಿದಮಲ್ಲಿ ಇರ್ತೀವಿ, ಏನೋ ಇರ್ತೀವಿ, ಬಟ್ ಸಿನಿಮಾ ರಿದಮ್ ಕರ್ಕೊಂಡ್ಬಂದು ಕೂರಿಸ್ಕೊತಾರೆ. ತುಂಬ ಜನ ನಾನ್ ಆಕ್ಟರ್ಸ್ನ ಕರ್ಕೊಂಡ್ಬರ್ತಾರೆ, ತುಂಬ ಜನ ಅದ್ಭುತವಾಗಿರೋ ಆಕ್ಟರ್ಸ್ನ ಕರ್ಕೊಂಡ್ಬರ್ತಾರೆ. ಎಲ್ಲರೂ ಒಂದೇ ತಾಳ್ಮೇಲೆ ಏನಕ್ಕೆ ಕರ್ಕೊಂಡೋಗಿ ಸಾಧ್ಯ ಅವ್ರ ಕೈಲಿದ್ರೆ ಅವ್ರಿಗೆ ಗೊತ್ತು ಅವ್ರಿಗೆ ಏನು ಬೇಕು ಅಂತ. ಸೊ ಹ್ಯಾಸ್ ದ ಕ್ಲಿಯರ್ ವಿಷನ್. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ವರ್ಕ್ ಮಾಡಿರೋ ಒನ್ ಆಫ್ ದ ಗ್ರೇಟೆಸ್ಟ್ ಡೈರೆಕ್ಟರ್ಸ್ ಅವರು. ಅಂಡ್ ಐ ಆಮ್ ರಿಯಲಿ ಆನರ್ಡ್, ಐ ಆಮ್ ಟು ಬಿ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ 3 films. ಕರೆಕ್ಟ್. ಅಲ್ಲ, ಈಗ ಒಂದು ಆಸ್ಥಾನ ನಟರಾಗ್ಬಿಟ್ಟಿದ್ದೀರಿ ನೀವು, ಮುಂದಕ್ಕೆ ಮಾಡಿದ್ರು ಹಂಗೆ ಇರ್ಲಿ ಅಂತ. ಅದೊಂದು ಹೇಳಿ, ನಾನು ಕೇಳಿಸ್ಕೊಟ್ರೆ ಭಯ ಆಗ್ತಾರೆ. ಸೂರ್ಯ ಅವ್ರು ಬಂದು ನಿಮಗೆ ಆ ರೀತಿಯ ಒಂದು ಬ್ರೀಫಿಂಗ್ನ ಕೊಟ್ಬಿಟ್ಟಿದ್ದಾರೆ, ಆ್ಯಂಡ್ ಡೈಲಾಗ್ಸು ಹೇಳಿರ್ತಾರೆ, ಯಾರೊಬ್ರು ಎಡಿನೋ ಯಾರೊಬ್ರು ಡೈರೆಕ್ಟ್ಸ್ ಹೇಳಿರ್ತಾರೆ, ರೈಟ್? ಅಲ್ಲಿ ಶಿವರಾಜ್ ಕುಮಾರ್ ಎದುರುಗಡೆ ಇರೋದು ಪ್ರೆಷರ್ ಆಗಲ್ವಾ? ಅವತ್ತಾಗಿತ್ತು. ಅದಾದ್ಮೇಲೆ ಅಂದ್ರೆ ಇವ್ರು ಆಕ್ಟಿಂಗ್ ವಿತ್ ಸೂಪರ್ ಸ್ಟಾರ್, ನೀವು ಸಣ್ಣ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋ ಸೂಪರ್ ಸ್ಟಾರ್ ಮುಂದೆಗಡೆ ಕೂತಿದ್ದೀರಾ ನೀವು. ಸೊ ಈಗ ನಿಮ್ಗೆ ನೀವು ಏನ್ ಮಾಡ್ಬೋದು ಏನ್ ಮಾಡಕ್ಕಾಗಲ್ಲ ಅಂತಾನೆ ಗೊತ್ತಿಲ್ಲ. ಸೊ ಈ ಕಡೆ ತಿರುಗಿ ನೋಡಿ, ಬೇರೆ ಯಾರ ಜೊತೆ ಇವಾಗ ಹೊಸಬ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಬೇರೆ, ಇವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ತಳ್ಳನೆ ಮಾಡ್ತೀನಿ, ಬರೀ ಮಾಡ ಏನಾಗಲ್ಲ ಅಂತ. ಅಥವಾ ನಮ್ಮ ಹುಡುಗರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಏನಾಗಲ್ಲ ಅಂತ ಹೇಳೋದು ಬೇರೆ. ಈಗ ಒಬ್ರು ಸೂಪರ್ ಸ್ಟಾರ್ ಜೊತೆ ನೀವು ಕುತ್ಕೊಂಡು ಆಕ್ಟ್ ಮಾಡ್ಬೇಕಾದ್ರೆ ಇಟ್ಸ್ ಎಂಟರ್ಲಿ ಡಿಫ್ರೆಂಟ್ ಬಾಲ್. ಸೊ ನಾನು ಎಷ್ಟು ಮಟ್ಟಿಗೆ ಮಾಡ್ಬೋದು, ಅವ್ರದ್ದು ಏನ್ ಸ್ಪೇಸ್ ಇದೆ, ನಾನು ಸರ್ ಬನ್ನಿ ಸರ್ 2 ನಿಮಿಷ ರಿಹರ್ಸಲ್ ಮಾಡೋಣ ಅನ್ನಕ್ಕಾಗತ್ತಾ? ಸೊ ಅವ್ರು ಏನ್ ಮಾಡ್ತಾ ಇರ್ತಾರೆ ಆ ಪಾಯಿಂಟ್ ನಾನು ತಗೊಂಡೋಗ್ಬೇಕಾಗುತ್ತೆ. ಸೊ ವೆಯ್ಟ್ ಮಾಡ್ತಾರೆ ಸರ್ ಏನ್ ಮಾಡ್ತಾರೆ ಅಂತ. ಅವ್ರು ತುಂಬಾ ಸಿಂಪಲ್ ಅಂಡ್ ವೆರಿ ಚಿಲ್ಡ್ ಆಕ್ಟರ್. ನೀವು ಯಾರನ್ನ ಬೇಕಾದ್ರೆ ಈಸಿ ಮಾಡ್ಬಿಡ್ತಾರೆ, ನಿಮ್ ಕಂಫರ್ಟಬಲ್, ನಿಮ್ನ ಅವ್ರ ಸ್ಪೇಸ್ ಕರ್ಕೊಂಡು ಕಂಫರ್ಟಬಲ್ ಮಾಡ್ಬಿಡ್ತಾರೆ. ಸೊ ಆ ಅದೃಷ್ಟನೂ ನಮಗೆ ಇರೋದ್ರಿಂದ ಆ ಪಾತ್ರಕ್ಕೆ ನಾನು ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರಲ್ಲ ನೀನ್ ಸಾಹಿತ್ಯ ಅಷ್ಟೇ ಅಂತ, ಅಲ್ಲಿದ್ದೆ ಅಷ್ಟೇ. ಆಮೇಲೆ ಅವರು ಲೈಕ್ ಪ್ರತಿ ಪಾತ್ರದಲ್ಲೂ ಸರ್ ಏನ್ ಹೇಳ್ಕೊಂತಾರೆ, ಶಿವರಾಜ್ ಕುಮಾರ್ ಸರ್, ನಾನು ನೋಡಿದ್ರಲ್ಲ, ನಂಗೆ ಯಾವ್ದಾದ್ರು ಸಿನಿಮಾಗಳು ನೋಡಿ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಸಿನಿಮಾದಲ್ಲಂತೂ ನಮ್ಗೆ ಗೊತ್ತಾಗ್ತಾ ಇದೆ ಅವರು ಪಾಪ ಎಷ್ಟು ಸೀರಿಯಸ್ ಆಗಿ ಆ ಬಿಸಿಲಲ್ಲಿ ನಡ್ಕೊಂಡು ಬರೋ ಒಂದು ತುಂಬಾ ಲಾಂಗ್ ವೇ, ಅಷ್ಟು ದೊಡ್ಡ ಶಾರ್ಟ್ ಬೇಕಿರ್ಲಿಲ್ಲ ಆ ಸಿನಿಮಾದಲ್ಲಿ. ನಾನು ಎಷ್ಟು ದೊಡ್ಡ ಶಾರ್ಟ್ ಇಟ್ಟಿದ್ದಾರೆ ಪಾಪ, ಆ ಬಿಸಿಲಲ್ಲಿ ಅವ್ರು ಎಷ್ಟು ಸೀರಿಯಸ್ ಆಗಿ ಪರ್ಫಾರ್ಮ್ ಮಾಡ್ಕೊಂಡು ಬರ್ತಾ ಇದಾರೆ. ನಮ್ಗೆ ಅದು ಶಾರ್ಟ್ ಫಿಲ್ಮ್ ಮಾಡ್ತಾ ನಾವು ಆ ಡೈರೆಕ್ಷನ್ ಎಲ್ಲ ಕಲಿತಿದ್ದಲ್ಲ, ಅದನ್ನ ಅಲ್ಲಿ ಕಟ್ ಮಾಡಿ ಇಲ್ಲಿ ಬರ್ಬೋದಿತ್ತಲ್ಲ, ಅಷ್ಟೇ ಇಟ್ಕೊಂಬೋದಿತ್ತಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಆ ಥರದವ್ರನ್ನ ಸಿನಿಮಾ ನೋಡ್ತಾ ಇದ್ದವರು ಎದುರುಗಡೆ ಕೂತ್ಕೊಂಡಿದ್ದಾಗಲೂ ಆಮೇಲೆ ಸೂರಿ ಸರ್ ಹೇಳೋರು, ನೋಡಿ ಏನು ಎದುರ್ಕೊಬೇಡ ಕಣ, ಆರಾಮ್ ಮಾಡೋ, ಚೆನ್ನಾಗಿ ಮಾಡಿಸ್ತಾರೆ, ತಲೆ ಕೆಡಿಸ್ಕೊಬೇಡ. ಇಟ್ ವಾಸ್ ಕಂಫರ್ಟಬಲಿ ಈಸಿ. ಡು ಯು ಫೀಲ್ ಯು ಆರ್ ಬಿಲ್ಟ್ ಫಾರ್ ದಟ್? ಆ ರೀತಿಯ ಒಂದು ಪ್ರೆಷರ್ ಸಿಚುಯೇಷನ್ಗೆ ಆಕ್ಟಿಂಗ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಐ ರಿಯಲಿ ಡೋಂಟ್ You'll have to test it out. ಇದು ಒಂದ್ ಚಿತ್ರ ಬಿಟ್ರೆ ಧರ್ಮವೀಶ್ ಸರ್ ಜೊತೆ ಇನ್ನೊಂದು ಚಿತ್ರ, ಒಂದು ಬಾಲಿವುಡ್ ಸಿನಿಮಾ ಮಾಡಿರೋದಷ್ಟೇ. ಸೊ ಐ ಆಮ್ ನಾಟ್ ಶೋರ್. ನನ್ನ ಕಂಫರ್ಟ್ ಝೋನ್ ಬಿಟ್ಟು ಬೇರೆಯವ್ರ ಜೊತೆ ಆಕ್ಟಿಂಗ್ ಮಾಡಿಲ್ಲ. ಸೊ ಅದು ಮಾಡಿದಾಗ ಗೊತ್ತಾಗತ್ತೆ. ಸರ್, ಈಗ ನಿಮಿತ್ತ ಮಾತ್ರ ಅಂತ ನಾವು ಬರೋದಕ್ಕೆ ವಿಲ್ ಕಮ್ ಟು ದಟ್ ಪ್ಯಾರಾಸೈಕಲಾಜಿಕಲ್ ಥಿಂಗ್ ಇನ್ ಅ ಬಿಟ್ ಸೂನ್ ಆಫ್ಟರ್ ದಿಸ್. ಬಟ್ ವೈ ದಿಸ್ ಸ್ಟೋರಿ ಅಂದ್ರೆ, ನಾನು ಇದು ನಿಮ್ಮ ಟ್ರೈಲರಲ್ಲೇ ನೋಡಿದೆ, 15 ವರ್ಷದ ಮುಂಚೆ ಮಂಗಳೂರಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದನ್ನ ಅನ್ಕವರ್ ಮಾಡಕ್ಕೆ ಇವರು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ವಿಕ್ರಮ್ ಅವರು ಹೋಗ್ತಾರೆ. ಪ್ಲಸ್ ಆಲ್ಸೋ ಅವ್ರ ತಂದೆಯ ಲೆಗಸಿ ಏನೋ ಒಂದು ಪಾಯಿಂಟ್ ಇದೆ ಅಂತ ಹೇಳಿದ್ರಿ. ಅಂಡ್ ಕೊನೆಯಲ್ಲಿ ವಿಕ್ರಮು ಆ ಒಂದು ಏನೋ ಚಕ್ರವ್ಯೂಹನ ಭೇದಿಸ್ತಾನ ಇಲ್ವೋ, ಅಥವಾ ವಿಲ್ ಹಿ ಸಾಲ್ವ್ ದಟ್ ಪಜಲ್ ಅಂತ. ವೈ ಡಿಡ್ ಯು ಸ್ಟಾರ್ಟ್ ವಿತ್ ನಿಮಿತ್ತ ಮಾತ್ರ? ಸರ್, ಆ್ಯಕ್ಚುಲಿ ಈ ಕಥೆಯನ್ನು ನಾನು ತುಂಬ ವರ್ಷದಿಂದ ಬರೆದಿಟ್ಕೊಂಡ್ಬಿಟ್ಟಿದ್ದೆ. ಅಂದರೆ ವೇ ಬ್ಯಾಕ್ ಇನ್ ಐ ಥಿಂಕ್ 2012, 2013 ಆ ಟೈಮಲ್ಲಿ ಒಂದು 1 ಲೈನ್ ಥರ ಬರೆದಿಟ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಅಂದರೆ ಆವಾಗ ನನಗೆ ಪ್ಯಾರಾಸೈಕಾಲಜಿ ಅನ್ನೋ ಟರ್ಮ್ ನನಗೆ ಆವಾಗ ಇಂಟ್ರೊಡ್ಯೂಸ್ ಆಗಿದ್ದು. ಸೊ ಅದನ್ನು ರಿಸರ್ಚ್ ಮಾಡ್ತಾ ಏನಾಯಿತು ಅಂದರೆ, ಇಷ್ಟು ಡೀಪ್ ಇದೆಯಾ ಇದು ಪ್ಯಾರಾಸೈಕಾಲಜಿ ಅನ್ನೋ ಸಬ್ಜೆಕ್ಟು ಅಂತ ರಿಸರ್ಚ್ ಮಾಡ್ತಾ ಅದರದ್ದು ಒಂದಷ್ಟು ಕತೆಗಳು ಗೊತ್ತಾಗ್ತಾ ಬಂತು. ಲೈಕ್ ಹೌ ಮಚ್ ಆಫ್ ಇಟ್ ಇಸ್ ಟ್ರೂ, ಏನೇನು ನಡೆದಿದೆ ಅಂತ ಎಲ್ಲ. ಸೊ ಅದರಲ್ಲಿ ಯಾವುದೋ ಒಂದು ಸ್ಟೋರಿ ನಂಗೆ ತುಂಬ ಇಷ್ಟ ಆಯಿತು.
ಸೊ ದಿಸ್ ನಿಮಿತ್ತ ಮಾತ್ರ ಇಸ್ ಆಕ್ಚುಲಿ ಇನ್ಸ್ಪೈರ್ಡ್ ಬೈ ರಿಯಲ್ ಇವೆಂಟ್ಸ್. ಓ, ಸೊ ಅದನ್ನ ನಾನು ಅವಾಗ In India? ನಾಟ್ ಇನ್ Not in ಇಂಡಿಯಾ, India. ಬಟ್ ಇನ್ ಜನರಲ್ ಇಟ್ ಇಸ್ ಇನ್ಸ್ಪೈರ್ಡ್ ಬೈ ಟ್ರೂ ಇನ್ಸಿಡೆಂಟ್ಸ್. ಸೊ ಆವಾಗಲೇ ನಾನು ಬರೆದಿಟ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಏನಾಯಿತು ಅಂದರೆ ವೆನ್ ಐ ಸ್ಟಾರ್ಟೆಡ್ ರೈಟಿಂಗ್, ಅದು ದಿಸ್ ವಾಸ್ ದ ಓನ್ಲಿ ಸ್ಟೋರಿ ವಿಚ್ ವಾಸ್ ಬೌಂಡೆಡ್, ಅಂದರೆ ಬೌಂಡ್ ಸ್ಕ್ರಿಪ್ಟ್ ರೆಡಿ ಆಗಿರೋ ಕತೆ ಇತ್ತು ಅದರ. ಸೊ ಒಂದು 2-3 ಡ್ರಾಫ್ಟ್ ಮಾಡಿ ಏನಾಯಿತು, ಒಂದು ಸ್ಟೇಜಿಗೆ ಬಂದುಬಿಟ್ಟಿತ್ತು ಆಲ್ರೆಡಿ ಕತೆ. ಆ್ಯಂಡ್ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಆ ಸ್ಟೇಜಲ್ಲಿ ನನಗೆ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ ಟು ಎಕ್ಸ್ಪ್ಲೇನ್. ಒಂದು ನರೇಷನ್ ಕೊಡೋಕ್ಕೆ ತುಂಬ ಈಸಿ ಆಗಿಬಿಟ್ಟಿತ್ತು. ಸೊ ಫಸ್ಟ್ ನರೇಷನ್ ನಾನು ಸಂಗೀತ ಅವ್ರಿಗೆ ಕೊಟ್ಟೆ, ಆಮೇಲೆ ದೆನ್ ಪ್ರದ್ಯುಮ್ನ ಅವ್ರಿಗೂ ಒಂದು ನರೇಷನ್ ಕೊಟ್ಟೆ. ಆವಾಗ ಆ ಸ್ಟೇಜ್ ತುಂಬ ಈಸಿ ಆಗಿಬಿಟ್ಟಿತ್ತು. ಇದು ಬಿಟ್ಟು ಒಂದು ಹಲವಾರು ಕತೆಗಳಿದೆ ನನ್ನ ಹತ್ರ ಮಾಡೋಕ್ಕೆ. ಬಟ್ ನಿಮಿತ್ತ ಮಾತ್ರ ವಾಸ್ ಅ ಸ್ಟೋರಿ ವಿಚ್ ವಾಸ್ ಆಲ್ರೆಡಿ ರೆಡಿ. ಸೊ ಐ ಡಿಸೈಡೆಡ್ ದಟ್ಸ್ ದ ಬೆಸ್ಟ್ ವೇ ಟು ಗೋ ಫಾರ್ ಇಟ್ ಅಂತ. ಸರಿ ಸರಿ. ಇದರಲ್ಲಿ ಇಂಡಿಯಾ ಮತ್ತೆ ರಷ್ಯಾದ್ದು ಬರುತ್ತಲ್ಲ, that is related to the core subject matter of this film, ಅಥವಾ ಆ ಪ್ಯಾರಾಸೈಕಾಲಜಿ ಇದು ಇಂಡಿಯಾ ರಷ್ಯಾದು? ಹೌದು, ಅಂದ್ರೆ ನಿಮಿತ್ತ ಮಾತ್ರ ಕೋರ್ ಸಬ್ಜೆಕ್ಟ್ ವಾಟ್ ವಿ ಆರ್ ಟ್ರೈಂಗ್ ಟು ಅಡ್ರೆಸ್ ಇಸ್ ರಿಲೇಟೆಡ್ ಟು ದಟ್. ಓಕೆ 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 ಓಕೆ. ಸೊ ಒಂಥರ ಒಂದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇನ್ವಾಲ್ವ್ ಆಫ್ಕೋರ್ಸ್ ಫಿಲ್ಮ್ ಅಲ್ಲಿ ಹೋಗ್ಬೋದು. ಫಿಲ್ಮ್ ಅಲ್ಲಿ ಬರುತ್ತೆ, ಫಿಲ್ಮ್ ಅಲ್ಲಿ ಬರುತ್ತೆ. ಹೌದು, ಅಂದ್ರೆ ನಾಟ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಪರ್ಸೆ, ಬಟ್ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ. ಸೊ ಸಾರಿ, US and Russia. ಸೊ US and Russia, ನಾಟ್ ಇನ್ US and Russia. Did I say India and Russia? Maybe. ಸೊ ಅದ್ರಲ್ಲಿ ನಡೆಯೋ ಇನ್ಸಿಡೆಂಟನ್ನು ನಾನು ಬೇಸ್ ಆಗಿ ಇಟ್ಕೊಂಡು ಬರ್ದಿರೋ ಕತೆ ನಿಮಿತ್ತ ಮಾತ್ರ. ಗಾಟ್ ಇಟ್. ಸೊ ನೀವು ಹೇಳಿದ್ದು ಪ್ಯಾರಾಸೈಕಾಲಜಿ ಬಗ್ಗೆ ಯೋಚನೆ ರಿಸರ್ಚ್ ಮಾಡ್ತಾ ಕೆಲವು ಕಥೆಗಳು ಸಿಗ್ತಾ ಹೋಯ್ತು ಅಂತ. ಐ ಆಮ್ ಅಸ್ಯೂಮಿಂಗ್ ಈ US ರಷ್ಯಾ ನಡೀತು. ದಿಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫಿಲ್ಮ್. ಶೋರ್. ಈಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಈಗ ನಾರ್ಮಲ್ ಪ್ಯಾರಾನಾರ್ಮಲ್ ಇದೆ, ಎನಿಥಿಂಗ್ ವಿಚ್ ಇಸ್ ಬಿಯಾಂಡ್ ನಾರ್ಮಲ್ ಇಸ್ ಪ್ಯಾರಾನಾರ್ಮಲ್ ಅಂತ ಅನ್ಕೋಬಹುದು. ಹಾಗೆ ಸೈಕಾಲಜಿಗೆ ಪ್ಯಾರಾಸೈಕಾಲಜಿ ಅಂದ್ರೆ ಏನು? ಅಂದ್ರೆ ಪ್ಯಾರಾಸೈಕಾಲಜಿ ಅಂದ್ರೆ ಪ್ಯಾರಾನಾರ್ಮಲ್ ಸೈಕಾಲಜಿ ಸರ್. ಇವಾಗ ಪ್ಯಾರಾನಾರ್ಮಲ್ ಆಲ್ಸೋ ಇಸ್ ಅಂಡರ್ ಪ್ಯಾರಾಸೈಕಾಲಜಿ. ಇವಾಗ ಏನು ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಜನ, ಇವಾಗ ಇವನ್ ಮೈ ಮೇಲೆ ದೆವ್ವ ಬಂದಿದೆ, ಇವನ್ ದೆವ್ವ ಥರ, ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಪ್ಯಾರಾಸೈಕಾಲಜಿ. ಪೀಪಲ್ ಡೋಂಟ್ ನೋ ದಟ್ ಅಷ್ಟೇ. ಅದಕ್ಕೊಂದು ಟರ್ಮ್ ಅಂತ ಯಾರು ಯೂಸ್ ಮಾಡಿಲ್ಲ, ಬಟ್ ದಟ್ ಈಸ್ ಆಕ್ಚುಲಿ ಪ್ಯಾರಾಸೈಕಾಲಜಿ. ಸೊ ಅಂದ್ರೆ ಆ ರೀತಿಯ ಮನಸ್ಥಿತಿಯಲ್ಲಿರೋರನ್ನ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂತನಾ? ಹೌದು, ಅಂದ್ರೆ ಅದಕ್ಕೆ ಪ್ಯಾರಾಸೈಕಾಲಜಿ ಅಂತಾರೆ. ಸೊ ಹಿ ಹ್ಯಾಸ್ ಪ್ಯಾರಾಸೈಕಾಲಜಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ದಟ್ ಇಸ್ ದ ಆಕ್ಚುಯಲ್ ಟರ್ಮ್ ಟು ಬಿ ಯೂಸ್ಡ್. ಸೊ ಪ್ಯಾರಾನಾರ್ಮಲ್ ಸೈಕಾಲಜಿ ಅಂದರೆ ಅದರಲ್ಲಿ ತುಂಬ ಅಟ್ಲೀಸ್ಟ್ ಒಂದು 20-30 ಡಿಫ್ರೆಂಟ್ ಸೈಕಲಾಜಿಕಲ್ ಸಿಂಪ್ಟಮ್ಸ್ ಬರುತ್ತೆ. ಇನ್ನೂ ಜಾಸ್ತಿನೇ ಇರ್ಬೋದು. ನನಗೆ ಗೊತ್ತಿರೋದು ಒಂದು 20-30 ಸಿಂಪ್ಟಮ್ಸ್ ಇದೆ. ಅದು ಈವನ್ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಮೈ ಮೇಲೆ ದೆವ್ವ ಬಂದಿದೆ ಅಂತೆಲ್ಲ ಹೇಳ್ತಾರಲ್ಲ, ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ಯಾರಾಸೈಕಾಲಜಿಕಲ್ ಸಿಂಪ್ಟಮ್ಸ್. ಅದಕ್ಕೆ ಒಂದು ಹೆಸರಿದೆ. ಈವನ್ ಟೆಲಿಪತಿ. ನಾನೊಂದು ಪ್ರೆಸ್ ಮೀಟಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ತೊಗೊಂಡಿದ್ದೆ. ಸೊ ನಾಸ್ಟ್ರಡಾಮಸ್ 16th ಸೆಂಚುರಿಯಲ್ಲಿ ಎಷ್ಟೊಂದು ಪ್ರೆಡಿಕ್ಷನ್ಸ್ ಮಾಡಿಬಿಟ್ಟಿರ್ತಾರೆ. ಆ ಪ್ರೆಡಿಕ್ಷನ್ಸ್ ಇವತ್ತು ಕೂಡ ನಿಜ ಆಗ್ತಿದೆ. ಬಟ್ ಅವ್ರಿಗೆ ಆ ಥಾಟ್ಸ್ ಎಲ್ಲಿಂದ ಬಂತು? ಹೌ ಡಿಡ್ ಈ ಸ್ಟಾರ್ಟ್ ಪ್ರೆಡಿಕ್ಟಿಂಗ್? ಬಿಕಾಸ್ ಹಿ ಹ್ಯಾಡ್ ಸಮ್ ಪ್ಯಾರಾಸೈಕಾಲಜಿಕಲ್ ಎಬಿಲಿಟೀಸ್ ಅಂತ ಒಂದು ಥಿಯರಿ ಇದೆ. ಸೊ ದ್ಯಾಟ್ ಈಸ್ ಆಲ್ಸೋ ಪ್ಯಾರಾಸೈಕಾಲಜಿ. ಅಂಡರ್ಸ್ಟುಡ್. ನಾವು ಹೀಗೆ ಅರ್ಥ ಮಾಡಿ ನಿಮಗೆ ವಿತೌಟ್ ಸ್ಪಾಯಿಲಿಂಗ್ ದ ಫಿಲ್ಮ್ ಇಷ್ಟು ಮಾತ್ರ ಹೇಳಿ. ಈ ಬಿಕಾಸ್ ಒಂದು ಆರ್ಫನೇಜು ಅದೆಲ್ಲ ತೋರಿಸಿದ್ದೀರಿ ನೀವು. ಸೊ ಆಬ್ವಿಯಸ್ಲಿ ಐಮ್ ಅಸ್ಯೂಮಿಂಗ್ ಯಾರೋ ಒಂದು ಕ್ರೈಮ್ ನಡೆದಿದೆ, ಆ ಕ್ರೈಮ್ ಅನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ. ಈ ಪ್ಯಾರಾಸೈಕಾಲಜಿ ವರ್ಕ್ ಆಗೋದು ಆ ಕ್ರೈಮಿಗ ಅಥವಾ ಇನ್ವೆಸ್ಟಿಗೇಷನ್ಗ? ಆ ಕ್ರೈಮಿಗೆ ಸರ್. ಐ ಸಿ. ಓಕೆ. ಹೌದು, ಓಕೆ. ಕ್ರೈಮ್. ಓಕೆ ಓಕೆ. ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ನ ಬರೆಯೋದ್ರಲ್ಲಿ ವಾಟ್ ಆರ್ ಸಮ್ ಆಫ್ ದಿ ಡೂಸ್ ಆ್ಯಂಡ್ ಡೋಂಟ್ಸ್ ನಿಮ್ಮ ಪ್ರಕಾರ? ಅಂದರೆ ಫಾರ್ ಎನ್ ಇನ್ವೆಸ್ಟಿಗೇಷನ್ ಕ್ರೈಮ್ ಥ್ರಿಲ್ಲರ್ ಟು ವರ್ಕ್, ಅದು ತುಂಬ ಎಂಗೇಜಿಂಗ್ ಆಗಿರಬೇಕು. ಅಂದರೆ ಪ್ಲಾಟ್ ಪಾಯಿಂಟ್ಸ್ ತುಂಬ ಜಾಸ್ತಿ ಇರಬೇಕು ನನ್ನ ಪ್ರಕಾರ. ಪ್ಲಾಟ್ ಪಾಯಿಂಟ್ಸ್ ಕಮ್ಮಿ ಆದಷ್ಟು ಅದು ಬೋರಿಂಗ್ ಆಗ್ತಾ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಬಿಕಾಸ್ ನಿಮಗೆ ಮೆಟೀರಿಯಲ್ ಇರಲ್ಲ ನಿಮ್ಮ ಎಡಿಟ್ ಟೇಬಲಲ್ಲಿ ವರ್ಕ್ ಮಾಡೋಕ್ಕೆ. ಬಟ್ ಪ್ಲಾಟ್ ಪಾಯಿಂಟ್ಸ್ ಜಾಸ್ತಿ ಇರಬೇಕಾದ್ರೆ ಯು ಹ್ಯಾವ್ ಸೋ ಮಚ್ ಮೆಟೀರಿಯಲ್ ಟು ವರ್ಕ್ ವಿತ್. ಅದೇ ಥರ ಅದು ಕತೆಗೂ ಕನೆಕ್ಟ್ ಆಗಬೇಕು. ಅಟ್ ದ ಸೇಮ್ ಟೈಮ್ ದೇರ್ ಹ್ಯಾಸ್ ಟು ಬಿ ಮೆನಿ ಪ್ಲಾಟ್ ಪಾಯಿಂಟ್ಸ್. ಸೊ ಆವಾಗ ಇಟ್ ವಿಲ್ ಕಮ್ ಔಟ್ ಬ್ಯೂಟಿಫುಲಿ ಇನ್ ದ ಎಡಿಟ್. ಪ್ಲಸ್ ನೀವು ಇನ್ನೊಂದು ಏನು ಹೇಳಿದ್ರಿ ಅಂದರೆ ಕಾಲ್ ಬ್ಯಾಕ್ಗಳಿರಬೇಕು. ಅಂದ್ರೆ ಯು ಇಂಟ್ರೊಡ್ಯೂಸ್ ಸಮಥಿಂಗ್, ಯು ಪ್ಲಾಂಟ್ ಸಮಥಿಂಗ್ ಇನ್ ದಿ ಇನಿಷಿಯಲ್ ಸೀನ್ಸ್, ಅದಕ್ಕೊಂದು ಕಾಲ್ ಬ್ಯಾಕ್ ಬಂದಾಗ. ಅಂದ್ರೆ ನಮ್ಮ ಸಿನಿಮಾಲಿ ಕಾಲ್ ಬ್ಯಾಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ಆರ್ಸ್ ಫಿಲ್ಮ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಕಾಲ್ ಬ್ಯಾಕ್ಸ್. ಸೊ ಅವಾಗ ಏನಾಗುತ್ತೆ, ವಿಕ್ರಮ್ ಆಸ್ ಈಸ್ ಇನ್ವೆಸ್ಟಿಗೇಟಿಂಗ್ ಅವ್ರಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಓ ಹಿಂಗಾಯ್ತು, ಆವಾಗಿತ್ತು ಅಂತ. ಸೇಮ್ ಟೈಮ್ ಈವನ್ ಅರವಿಂದ್ ಕುಪ್ಲಿಕರ್ ಅವ್ರ ಪಾತ್ರ ಕೂಡ ಅಜಾಜ್ ಮಲಿಕ್, ಅವ್ರಿಗೂ ಒಂದಷ್ಟು ಕನೆಕ್ಷನ್ಸ್ ಬರ್ತಾ ಹೋಗುತ್ತೆ. ಸೊ ಕಾಲ್ ಬ್ಯಾಕ್ಸ್ ತುಂಬ ಇಂಪಾರ್ಟೆಂಟ್. ವೆರಿ ನೈಸ್. ರನ್ ಟೈಮ್ ಎಷ್ಟಿದೆ ಚಿತ್ರದ್ದು? 2 hours. ಓಕೆ
ಓಕೆ ಓಕೆ ಬಿಕಾಸ್ 2.5 ಗಂಟೆ ಅಂದ್ಬಿಡೋದು ನಾನು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಅಷ್ಟು 2.5 ಅವರ್ ಹೆಂಗೆ ಕೂರಿಸ್ತೀರಾ ನಮ್ಮನ್ನ ಅಂತ. 2 hours ಶಾರ್ಪ್ ಆಗಿದೆ. ಓಕೆ, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಈಗ ರೋಷನ್ ಅವರು ನಿಮಗೆ ಅನನ್ಯ ಈ ಪಾತ್ರದ ಬಗ್ಗೆ ಏನನ್ನು ಹೇಳಿದರು? ಸರ್ ಆ್ಯಕ್ಚುಲಿ ಅವ್ರು ನನಗೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತಲೇ ಹೇಳಿರಲಿಲ್ಲ. ನನ್ನ ಕತೆ ಹೇಳ್ತೀನಿ, ಒಂದು ಇಷ್ಟ ಆಗುತ್ತಾ ಅಂತ ಹೇಳಿದ್ರು. ಇದು ಫೋನ್ ಕಾನ್ವರ್ಸೇಷನ್ ನಡೀತಾ ಇದ್ದು, ಫೋನಲ್ಲೇ ಕತೆ ಹೇಳಿದ್ರು. ಆ ಕತೆ ಹೇಳ್ತಾ 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 ಐ ಗಾಟ್ ಸೋ ಇನ್ವಾಲ್ವ್ಡ್ ಇನ್ ದ ಹೋಲ್ ಕತೆ ಪ್ರಾಸೆಸ್. ನಾನು ಕತೆ ಕೇಳ್ತಾನೆ ಮುಳುಗೋಗ್ಬಿಟ್ಟಿದ್ದೆ. ಆ್ಯಂಡ್ ಹೇಗಿದೆ ಕತೆ ಅಂತ ಕೇಳಿದ್ರು ಲಾಸ್ಟಲ್ಲಿ. ಸೊ ಆ ಕೇಳಿದಾಗ ನಾನು ಒಂದು 2 minutes ಆನ್ಸರ್ ಮಾಡಲಿಲ್ಲ. ಸೊ ಹೇಗಿದೆ ಕತೆ ಅಂತ ಕೇಳಿದ್ರು. ಸೊ ಐ ಆಮ್ ಲಾಸ್ಟ್, ನನಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಪ್ರಾಬಬ್ಲಿ ದ ಎಫೆಕ್ಟ್, ಆ ಕತೆದು ಏನು ಎಫೆಕ್ಟ್ ಇತ್ತು ಅದು ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಅದನ್ನು ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಒಂದು 2 minutes ಬೇಕಾಯಿತು. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಕತೆ ಅಂತ ಹೇಳಿದೆ. ಸೊ ಅವಾಗ ಅವರು ಆ್ಯಂಡ್ ಐ ಟೋಲ್ಡ್ ಹಿಮ್, ನೀ ದ ಕ್ಯಾರೆಕ್ಟರ್ ಅನನ್ಯ ಅಂತಿದೆಯಲ್ಲ, ಅದು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಐ ಫೆಲ್ಟ್ ಐ ವಾಸ್ ಲಿವಿಂಗ್ ಹರ್. ನೀನು ನರೇಟ್ ಮಾಡ್ತಿರ್ಬೇಕಾದ್ರೆ ನಾನೇ ಅನನ್ಯ ಅಂತ ಅನ್ಕೊಂಡಿದ್ದೆ. ಸೊ ಅವಾಗ ರೋಷನ್ ಹೇಳಿದೆ ಯುವರ್ ಅನನ್ಯ ಅಂತ. ಸೊ ಹಂಗೆ ಬಂದಿದ್ದು ನನಗೆ ಈ ಆಪರ್ಚುನಿಟಿ ಕತೆ. ಬೇಸಿಕಲಿ ನನಗೆ ಡ್ರೈವಿಂಗ್ ಫೋರ್ಸ್ ಆಕ್ಟ್ ಮಾಡಬೇಕು ಈ ಸಿನಿಮಾನಲ್ಲಿ ಅನ್ಸಿದ್ದು ಕತೆ. ಬಟ್ ಶೋರ್, ಬಟ್ ಅವರು ನಿಮಗೆ ಕಥೆಯನ್ನು ಹೇಳಿದ್ರು, ನಿಮಗೆ ಕಥೆ ಇಷ್ಟ ಆಯಿತು, ಯು ಲಿವ್ಡ್ ವಿತ್ ದಟ್ ಕ್ಯಾರೆಕ್ಟರ್ ಫಾರ್ ಅ ವೈಲ್ ಆ್ಯಂಡ್ ಆಲ್ ಆಫ್ ದಟ್. ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ವಾಟ್ ವೇರ್ ದಿ ಬೌಂಡ್ರೀಸ್ ದಟ್ ಯು ಪುಟ್ ಫಾರ್ ಯುವರ್ ಸೆಲ್ಫ್ ಆರ್ ಹಿ ಹೆಲ್ಪ್ ಯು ಡ್ರಾ, ಅಥವಾ ವಾಟ್ ಇಸ್ ದಿ ವರ್ಕ್ ದಟ್ ಯು ಡಿಡ್ ಫಾರ್ ದಿಸ್ ಕ್ಯಾರೆಕ್ಟರ್? ಯಾ, ಆಫ್ ಕೋರ್ಸ್ ನನಗೆ ಐ ವಾಸ್ ನಾಟ್ ಅನ್ ಆಕ್ಟರ್. ಸೊ ನನ್ನ ಮ್ಯೂಸಿಕ್ ವಿಡಿಯೋಸ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಅದರ್ವೈಸ್ ಐ ಆಮ್ ಅ ಭರತನಾಟ್ಯಂ ಡಾನ್ಸರ್. ಸೊ ಭರತನಾಟ್ಯಂ ಡಾನ್ಸರ್. ಸೊ ಭರತನಾಟ್ಯಂ ಡಾನ್ಸರ್ ಆಗಿರೋದ್ರಿಂದ ನನಗೆ ಎಕ್ಸ್ಪ್ರೆಸಿವ್ ಫೇಸ್ ಇದೆ. ಸೊ ಅದನ್ನ ನಾನು ನನ್ನ ಮ್ಯೂಸಿಕ್ ವಿಡಿಯೋಸ್ ಅಲ್ಲಿ ನಾನು ಯುಟಿಲೈಸ್ ಮಾಡ್ಕೊಂಬಂದಿದ್ದೀನಿ. ಬಟ್ ಈ ಕ್ಯಾರೆಕ್ಟರ್ ಏನಂದ್ರೆ ನನ್ನ ಮ್ಯೂಸಿಕ್ ವಿಡಿಯೋಸ್ ಅಲ್ಲಿ ಇರೋದಕ್ಕೂ ಈ ಕ್ಯಾರೆಕ್ಟರ್ಗೂ ಟೋಟಲಿ ಆಪೋಸಿಟ್. ಆ್ಯಂಡ್ ನನ್ನ ರಿಯಲ್ ಲೈಫಲ್ಲೂ ನಾನು ಅನನ್ಯ ಥರ ಇಲ್ಲ. ಸೊ ಆ ಇದನ್ನ ನನಗೆ ಬಿಲೀಫ್ ಇರಲಿಲ್ಲ ದಟ್ ಐ ಕ್ಯಾನ್ ಡೂ ದಿಸ್ ಅಂತ. ರೋಷನ್ ಕನ್ವಿನ್ಸ್ ಆಗ್ಬಿಟ್ಟಿದ್ರು ದಟ್ ಐ ಕ್ಯಾನ್ ಡೂ ಇಟ್ ಅಂತ. ಅಂದರೆ ಆ ಸಿಂಪಲ್ ವರ್ಷನ್ ಆಫ್ ಸಂಗೀತ ಇದ್ದಾಳೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಸಿಂಪಲ್ ವರ್ಷನ್ ಅಂದ್ರೆ ಐ ಆಮ್ ಲೈಕ್ ದಿಸ್. ಸೊ ಒಂಥರ ಐ ಆಮ್ ನಾಟ್ ದ ಕ್ಯಾರೆಕ್ಟರ್ ಅನನ್ಯ. ನೀವು ಫಿಲಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌ ಯುನೋ ಸೈಲೆಂಟ್ ಅನನ್ಯ ಇಸ್. ಯಾರ ಜೊತೆನೂ ಜಾಸ್ತಿ ಬೆರೆಯಲ್ಲ. ಸೊ ಅಯ್ಯೋ ಪಾಪ ಕ್ಯಾರೆಕ್ಟರ್. ಸೊ ಆ ತರ ಕ್ಯಾರೆಕ್ಟರ್ ನಾನಲ್ಲ ಸರ್. ನನಗೆ ಗೊತ್ತೇ ಇಲ್ಲ. ಐ ಹ್ಯಾವ್ ನಾಟ್ ಲಿವ್ ದಟ್. ಅಂಡ್ ಇವ್ರು ಹೇಳ್ದಂಗೆ ಆ ಪಾತ್ರದಲ್ಲಿ ನೀವು ಯು ಹ್ಯಾವ್ ಟು ಲಿವ್ ಇನ್ ದಟ್ ಪಾತ್ರ ಅಂತ. ಸೊ ಈ ಎಕ್ಸ್ಪೀರಿಯನ್ಸ್ ನನಗೆ ಬೇಸಿಕಲಿ ಇವ್ರು ನನಗೆ ಹಿ ಯೂಸ್ ಟು ಆಲ್ವೇಸ್ ಫೀಡ್ ಮೀ ದಟ್ ಯುನೋ ನೀನು ಈ ಪಾತ್ರದಲ್ಲಿ ಇರಬೇಕು, ಯು ಹ್ಯಾವ್ ಟು ಗೆಟ್ ಇನ್ ಟು ದ ಶೂಸ್ ಆಫ್ ಅನನ್ಯ ಅಂತ. ಸೊ ಹಾಗಾಗಿ ನಾನು ಐ ವಾಸ್ ವಾಚಿಂಗ್ ಆಲ್ ಫಿಲ್ಮ್ಸ್, ಬೇರೆ ಬೇರೆ ಕ್ಯಾರೆಕ್ಟರ್ಸು, ಸ್ವಲ್ಪ ಕ್ಲೋಸ್ ಆಗಿರುವಂಥ ಕ್ಯಾರೆಕ್ಟರ್ಸ್ನ ಫಿಲ್ಮ್ಸ್ ವಾಚ್ ಮಾಡ್ತಾ ಇದ್ದೆ. ಯೂಸ್ ಟು ಅಬ್ಸರ್ವ್ ಪೀಪಲ್ ಯೂಸ್ ಟು ವಾಕ್. ನಮ್ಮ ಮನೆಗೆ ಸ್ವಲ್ಪ ಸ್ಟೂಡೆಂಟ್ಸ್ ಬರ್ತಾರೆ, ನಮ್ಮ ಅಮ್ಮನ ಸ್ಟೂಡೆಂಟ್ಸು, ಅವ್ರೂ ನಾನು ನೋಡಿ ನೋಡಿ ಕಲಿತಾ ಇದ್ದೆ. ಆ್ಯಂಡ್ ವಿ ಡಿಡ್ ಅ ವರ್ಕ್ಶಾಪ್. ರೋಷನ್ ನನಗೆ, ಬಿಕಾಸ್ ಸಿನ್ಸ್ ಐ ವಾಸ್ ಆ್ಯಕ್ಟಿಂಗ್ ಫಸ್ಟ್ ಟೈಮ್, ಸೊ ಒಂದು ವರ್ಕ್ಶಾಪ್ ಮಾಡಿ ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು, ಈ ನಿನ್ನ ಎಕ್ಸ್ಪ್ರೆಷನ್ಸ್ ಇಷ್ಟೇ ಸಟ್ಲ್ ಆಗಿರಬೇಕು ಅಂತೆಲ್ಲ ಹೇಳ್ಕೊಟ್ಮೇಲೆ ದೆನ್ ಐ ವಾಸ್ ಏಬಲ್ ಟು ಆ್ಯಕ್ಟ್ ಇನ್ ದಿಸ್. ಆ್ಯಕ್ಚುಲಿ ಅನನ್ಯ ನನಗೆ ತುಂಬ ಕಷ್ಟ ಆಯಿತು. ಈಗ ರೋಷನ್ ಅವ್ರು ಬಂದು ನಿಮಗೆ ವಿಕ್ರಮ್ ಪಾತ್ರವನ್ನು ಹೇಳಿದ್ರೆ, ನೀವು ಅದನ್ನು ಕೇಳಿಸ್ಕೋಬೇಕಾದ್ರೆ ಏನು ನೋಡ್ತಾ ಇರತ್ತೆ ನಿಮ್ಮ ತಲೆಯಲ್ಲಿ? ಹೇಳಿ ಇವರು ಪರವಾಗಿಲ್ಲ, ನಾನೊಂದು ಒಂದು ಖಾಲಿ ಹಾಳೆ ಆಗಿ ತೊಗೊಳ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೋ, ಅಥವಾ ಇಮಿಡಿಯೇಟ್ ಆಗಿ ಪ್ರಾಸೆಸ್ ಆಗಕ್ಕೆ ಶುರು ಆಗುತ್ತಾ? ಯಾಕಂದ್ರೆ ನಾನು ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಅಗೇನ್ ಗೋಯಿಂಗ್ ಬ್ಯಾಕ್ ಟು ಯಾರೋ ಒಬ್ಬ ಹೊಸ ನಟ ಈಗ ಕೇಳಿಸ್ಕೊಳ್ತಾ ಇದ್ರೆ ಹೆದರಿಕೆನೂ ಇರುತ್ತಾ? ಒಬ್ಬ ಡೈರೆಕ್ಟರ್ ಒಂದು ಪಾತ್ರವನ್ನು ವಿವರಿಸ್ಬೇಕಾದ್ರೆ ಹೆದರಿಕೆನೂ ಬರ್ತಾ ಹೋಗುತ್ತಾ ಎಲ್ಲಾದರೂ? ಈಗ ಪೂರ್ಣವಾಗಿ ಬರದೇ ಹೋಗ್ಬೋದು, ಬಟ್ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ, ಬಟ್ ಹೆಂಗೆ ಮಾಡೋದು ಅಂತ. ನಾನು ಅದು ನನಗೆ ಹೆದರಿಸ್ಲಿಲ್ಲ ಅಂದ್ರೆ ಅದನ್ನು ಮಾಡೋಕ್ಕಾಗಲ್ಲ. ಅದು ಹೆದರಿಸಲೇಬೇಕು. ಸೊ ಈವನ್ ದೋ ವೆನ್ ಐ ಸೆಡ್ ಸುಲ್ತಾನ್ಗಿರಿ ಉಸ್ಮಾನ್ ವಾಸ್ ಈಸಿ ಟು ಡೂ ಇಟ್, ಬಟ್ ಯು ಹ್ಯಾವ್ ಟು ಸ್ಕೇರ್ ಮೀ. ಈಗ ನಾನು ಹೇಳ್ತಿರೋ ಪ್ರತಿ ಮಾತು ಪದಗಳು ಎಷ್ಟು ನ್ಯಾಚುರಲ್ ಆಗಿರೋಕ್ಕೆ ಸಾಧ್ಯ ಅಂತ. ಯಾಕೆಂದ್ರೆ ಕೆಲವೊಂದು ಪಾತ್ರಗಳನ್ನ ತುಂಬಾ ಕ್ಯಾರಿಕೇಚರ್ ಮಾಡೋ ಸಾಧ್ಯತೆಗಳಿರುತ್ತೆ ಆ ಥರ ಪಾತ್ರ ಮಾಡ್ಬೇಕಾದ್ರೆ ಯೂಶುವಲಿ. ಕರೆಕ್ಟ್. ಸೊ ಏನೋ ಒಂದು ಜಾಸ್ತಿ ಬಾಡಿ ಲ್ಯಾಂಗ್ವೇಜ್ ಮಾಡಿ ಅದೊಂದು ಇದರಲ್ಲಿ ಇರ್ತದೆ, ತುಂಬಿರೋ ಮಡಕೆ ಥರ ಇರುತ್ತದೆ.
ಒಂಚೂರು ಆ ಕಡೆ ಅಳಸು ಚಲೋ ಬಿಡುತ್ತೆ, ಅದು ಜನ ಗೊತ್ತಾಗ್ಬಿಡುತ್ತೆ, ನೋಡಿದಾಗ ಚಲ್ತು ಅಲ್ಲಿ ಅಂದ್ಬಿಡ್ತಾರೆ. ಸೊ ಹಂಗಿದ್ದಾಗ ಫಸ್ಟ್ ಕ್ವಶನ್ಗೆ ಕೇಳಿಸ್ಕೋಬೇಕಾದ್ರೆ ನಾನು ನ್ಯೂಟ್ರಲ್ ಗ್ರೌಂಡ್ಸ್ ಒಂದು ಕತೆ ಕೇಳ್ತಾ ಇದ್ದೀನಿ ಅನ್ನೋ ಥರ ಮಾತ್ರ ಕೇಳಿಸ್ಕೊತೀನಿ. ಯಾವುದೇ ಪಾತ್ರ ನನ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ ನನಗೆ ಬರಲ್ಲ, ನನಗೆ ಬಹಳ ಕಷ್ಟ ಅದು. ನನಗೆ ಇವಾಗ ಯೂಶಲಿ ಬಂದಾಗ ಯಾರಾದ್ರು ನನ್ನ ಕತೆ ಹೇಳಕ್ ಬಂದಾಗ ನಂಗೊಂದು ಆಕ್ಚುಲಿ ಒಂದು ಒಳ್ಳೆ ಫನಿ ಇನ್ಸಿಡೆಂಟ್ ಆಗಿತ್ತು. ತುಂಬಾ ವರ್ಷದಿಂದ ಅಂದ್ರೆ ಒಂದು 2 ವರ್ಷದಿಂದ ಒಬ್ರು ಬಂದು ಕತೆ ಹೇಳಕ್ ಶುರು ಮಾಡಿದ್ರು. ಕ್ಯಾರೆಕ್ಟರ್ ಹೆಸರು ಪೂರ್ಣ ಅಂತ ಹೇಳಿದ್ರು. ನಾನು ಪೂರ್ಣ ಅಂತ ಅನ್ಕೊಂಡು ನಡೀತದೆ. ಸೊ ಅದಾದ ನಂತರ ಹೆಂಗೆ ನಾನು ಅಷ್ಟು ದೊಡ್ಡದಾಗಿ ನನ್ಗೇನೆ ಇದು ಅಂತ ಅನ್ಕೊಳಕ್ ಸಾಧ್ಯ ಆಗುತ್ತೆ, ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಅಂದೆ. ಸರ್ ಆ ಪಾತ್ರ ನೀವು ಮಾಡ್ತಾ ಇದ್ದೀರಾ ಸರ್, ಮತ್ತೆ ಇಷ್ಟೊತ್ತನಕ ಪೂರ್ಣ ಅಂತ ಯಾಕೆ? ಅದೇ ಸರ್ ಪಾತ್ರದ ಹೆಸರು ಪೂರ್ಣ. ಈ ತರ ಆಭಾಸ ಯೂಶಲಿ ಆಗಲ್ಲ, ಅವತ್ತು ಆಗಿದೆ. ಸೊ ಹೌದಾ ಅಂತ. ಸೊ ಅದೊಂದು ಪಾಠ ಇತ್ತಲ್ಲ ಅವತ್ತು ಕಲ್ತಿದ್ದು. ಸೊ ಅದಾದ ನಂತರದಿಂದ ಯಾರೇ ಕತೆ ಹೇಳಕ್ ಬಂದ್ರು ನಮ್ಗೆ ಯಾವ ಪಾತ್ರನ ನಾನು ಕೇಳಿಸ್ಕೊಳಕೋಲ್ಲ, ಸುಮ್ಮನೆ ಫುಲ್ ಕತೆ ತರ ಕೇಳಿಸ್ಕೊಂತೀನಿ. ಅದಾದ್ಮೇಲೆ ನಿಮ್ಗೆ ಗೊತ್ತೇ ಆಗಲ್ಲ ಯಾವ ಪಾತ್ರ ನಿಮ್ಗೆ ಇಷ್ಟ ಆಗತ್ತೆ ಅಂತ. ಸೊ ಅಜಾಜ್ ಪಾತ್ರ ನೋಡಿದಾಗ ನನ್ಗೆ ಯಾವ್ದು ಅನ್ಸೋದು, ಎಷ್ಟು ಚೆನ್ನಾಗಿ ಮಜಾ ಇದೆ ಕ್ಯಾರೆಕ್ಟರ್ ಮಾಡೋದಕ್ಕೆ, ಆರಾಮಾಗಿದೆ. ನೀವು ಅಂದ್ರೆ ಆಸ್ ಅನ್ ಆಕ್ಟರ್ ನನ್ಗೆ ಅನ್ಸುತ್ತೆ ಇವ್ ಆರಾಮಿದೆ ನೋಡಿ, ಕೆಲಸ ಜಾಸ್ತಿ ಇಲ್ಲ ಇವ್ ನೋಡಿ ಎಷ್ಟು ಕೆಲಸ ಇದೆ ಅಂತ. ಸೊ ನೀವು ಬರ್ಬೇಕಾದ್ರೆ ಆಸ್ ಅನ್ ಆಕ್ಟರ್ ನೀವು ಏನೇನೆಲ್ಲ ಮಾಡ್ತೀನಿ ಅಂತ ಅನ್ಕೊಬಿಡ್ತಾರೆ. ಸಡನ್ ಒಂದು ಫಿಲಮ್ ನೋಡ್ತಾ ಇದ್ದಾಗ ನೀವು ಈ ಪಾತ್ರದಲ್ಲಿರೋ ನ್ಯೂಯಾನ್ಸಸ್ ಮತ್ತೆ ಎಮೋಷನ್ಸ್ ಎಲ್ಲದಕ್ಕಿಂತ ಮೀರಿದ್ದು ಒಂದು ಚಿಲ್ಡ್ ಔಟ್ ಈಸಿನೆಸ್ ಇರುತ್ತಲ್ಲ, ಅದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹೇಳಿ ಮತ್ತೆ ಹೇಳಿ. ಹೌದು, ಈಗ ವಿಕ್ರಮ್ದು ಕಾಂಪ್ಲೆಕ್ಸ್ ಪಾತ್ರ, ಅವನ ತಲೆಯಲ್ಲಿ ಏನೇನೋ ತುಂಬಿಸ್ಕೊಂಡಿದ್ದಾನೆ. ಸೊ ಬಟ್ ಅಜಾಜ್ ಕ್ಯಾರೆಕ್ಟರ್ ಇಲ್ಲ. ಹೌದು. ಸೊ ಅವನು ಇನ್ವೆಸ್ಟಿಗೇಟಿಂಗ್ ಅಂದ್ರೆ ಎವ್ರಿ ಡೇ ಜಾಬ್ ಅದು. ಈ ಡಸಂಟ್ ಹ್ಯಾವ್ ಟು ಪುಟ್ ಎನಿ ಕೈಂಡ್ ಆಫ್ ಎಮೋಷನ್. ಸೊ ಅವನು ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ. ಈ ಹ್ಯಾಸ್ ಟು ಫೈಂಡ್ ಅ ಕಿಲ್ಲರ್ ಅಂಡ್ ಪುಟ್ ಇನ್ ಬಿಹೈಂಡ್ ದ ಬಾಸ್. ಲೈಕ್ ಅಥವಾ ಯಾರು ಮಾಡಿದ್ದಾರೆ, ಯಾರು ಎಷ್ಟು ಜನ ಅದೆಲ್ಲ ಹಿಡಿದು ಬಡಿಬೇಕಷ್ಟೇ. ಬಟ್ ವಿಕ್ರಮ್ ಏನಿದೆ ಅವನದೊಂದಷ್ಟು ಬ್ಯಾಗೇಜಸ್ ಇದೆ. ಸೊ ನಿಮ್ಗೆ ಟ್ರೈಲರ್ ಗೊತ್ತಿರೋ ಮಟ್ಟಿಗೆ ಅವ್ರ ತಂದೆದೊಂದೇನೋ ಇದೆ, ಅದ್ರ ಮೇಲೆ ಒಂದು ತಂಗಿದೇನೋ ಇದೆ, ಅದ್ರ ಜೊತೆಗೆ ಒಂದು ಲವ್ ಇಂಟ್ರೆಸ್ಟ್ ಇದೆ, ಅದ್ರ ಮೇಲೆ ಅವ್ರ ತಂದೆದು ತಂಗಿದು ಎಲ್ಲಾ ಸಮಸ್ಯೆಗಳನ್ನು ಸೇರಿಸಿ ಇನ್ನೂ ಏನೋ ಸಮಸ್ಯೆ ಬಂದಿದೆ ಅಂತಿದೆ. ಇದೆಲ್ಲವನ್ನು ಮೀರಿ ಅವನೊಂದು ಸಲ ಪರ್ಸನಲ್ ಪ್ರಾಬ್ಲಮ್ ಇದೆ. ಸೊ ಈಸ್ ಅನ್ ಅಡಿಕ್ಟ್. ಸೊ ಅದರಿಂದ ಅವ್ನು ಆಚೆ ಬರ್ಬೇಕಾಗುತ್ತೆ. ಸೊ ಇಷ್ಟೊಂದು ಕಾಂಪ್ಲೆಕ್ಸಿಟೀಸ್ ಇದ್ದಾಗ ಯಾರು ಬೇಕು ಅನ್ಸ್ಬಿಡುತ್ತೆ, ಎಷ್ಟಿದೆ. ಅದು ಒಂದು ಪರ್ಟಿಕ್ಯುಲರ್ ಸೀನ್ ಇದೆ, ಅವನು ರಿಹ್ಯಾಬ್ ಅಲ್ಲಿ ಕೂತಿರ್ತಾನ, ಅಲ್ಲಿಂದ ಅವ್ನು ಹೊರಗಡೆ ಹೋಗ್ಬೇಕು, ಕೇಳೋ ಪ್ರತಿ ಪ್ರಶ್ನೆಗೂ ಅವ್ನು ಆನ್ಸರ್ ಮಾಡ್ಬೇಕು. ಸೊ ನನ್ನ ಒಳಗಡೆ ಏನಂದ್ರೆ ನಾನು ಇದನ್ನ ಹೆಂಗೆ ಇಮಿಟ್ ಮಾಡ್ತೀನಿ. ಸೊ ದೇರ್ ಆರ್ ಆಲ್ವೇಸ್ 4 or 5 ways ಟು ಡೂ ಇಟ್. ಸೊ ಇಲ್ಲಿಂದ ಹೋದ್ರೆ ಸಾಕು ಅನ್ನೋ ಒಂದು ಎಮೋಷನ್ ಇರುತ್ತೆ, ಅಥವಾ ಡೈರೆಕ್ಟ್ ಒಂದು ಎಮೋಷನ್ ಇರುತ್ತೆ. ನಾನು ಆಸ್ ಅನ್ ಆಕ್ಟರ್ ಅದು ನನಗೆ ಪರ್ಸೀವ್ ಮಾಡ್ಕೊಂಡಿರ್ತೀನಿ, ಅರ್ಥ ಮಾಡ್ಕೊಂಡಿರ್ತೀನಿ ಅನ್ನೋದು ಇರುತ್ತೆ. ನಾನು ಕುತ್ಕೊಂಡು ಯೋಚಿಸ್ಬೇಕಾದ್ರೆ ಒಳಗಡೆ ಫಸ್ಟ್ ಇಲ್ಲಿಂದ ಹೋದ್ರೆ ಸಾಕು, ಈ ನನ್ನ ಮಕ್ಳಿಗೆ ಹೆಂಗೋ ಚಮಕಾಯಿಸ್ಬಿಟ್ಟು ಹೊರಡ್ಬೋಣ, ಆಮೇಲೆ ಮತ್ತೋಗ ಇವತ್ತು ಎಣ್ಣೆ ಹೊಡೆದು ಮಲ್ಕೋಬೋಣ ಅನ್ನೋ ಥಾಟು ಬರೋಕ್ಕೆ ಸಾಧ್ಯ ಇರುತ್ತೆ. ಓಕೆ, ಇಲ್ಲ ನಾನು ಇವಾಗ ಕಾವಾಗಿದ್ದೀನಿ, ಸಮಾಧಾನವಾಗಿದ್ದೀನಿ, ಆಚೆ ಹೋದ್ಮೇಲೆ ನಾನು ಹೊಸ ಬದುಕು ಕಟ್ಕೊತೀನಿ ಅನ್ನೋ ಕನ್ಫ್ಯೂಷನ್ ಇರ್ಬೋದು. ಬಟ್ ಈ ಡಯಟ್ ಮಾಡ್ಬೇಕಾದ್ರೆ ಒಂದು ಆಗತ್ತೆ ನಮಗೆ ಸಡನ್ ಆಗಿ ಒಂದು ಯಾವ್ದಾದ್ರು ಹೋಟೆಲ್ ಮುಂದೆ ಅಥವಾ ಒಂದು ಬೇಕರಿ ಮುಂದೆ ಪಾಸ್ ಆದ್ರೆ ಅದು ವಾಯ್ಸ್ ಸ್ಮೆಲ್ ಎಷ್ಟು ತಿಕ್ಕಾಗಿ ಬರುತ್ತೆ ಅಂದ್ರೆ ಹೋಗ್ಬಿಡೋಣ ಅಂತ ಅನ್ಸುತ್ತೆ. ಸೊ ಬಹುಶಃ ಅಡಿಕ್ಟ್ಗೂ ಹಾಗೆ ಇರ್ಬೋದು, ಯಾಕಂದ್ರೆ ನಾನು ಯಾರನ್ನೂ ಮೀಟ್ ಮಾಡಿರೋದಿಲ್ಲ. ಸೊ ನನಗೆ ಅದೇ ಹೆಲ್ಪ್ ಆಯ್ತು. ಸೊ ಆಬ್ವಿಯಸ್ಲಿ ನಿಮ್ಗೆ ಇವಾಗ ಆಚೆ ಹೋದ ತಕ್ಷಣ ಯಾವುದೇ ಬಾರ್ ಮುಂದೆ ಹೋದ್ರು ದಟ್ ಸ್ಮೆಲ್ ವಿಲ್ ಪುಲ್ ಇನ್. ಸೊ ಒಳಗಡೆಗೆ ನೀವು ಸಿಗರೇಟ್ ಜೊತೆಗೆ ಇದಾಗಲ್ಲ. ನಿಮ್ಗೆ ನೀವು ಸಿಗರೇಟ್ ಸ್ಮೋಕ್ ಮಾಡ್ತಾ ಇಲ್ಲ ಬಿಟ್ಬಿಟ್ಟು ನೀವು ಎಂತ ಚೈನ್ ಸ್ಮೋಕರ್ ಆಗಿದ್ರು ಒಂದು ವಾರ ಬಿಡಿ, ಸಡನ್ ಆಗಿ ಯು ಹೇಟ್ ದಟ್ ಸ್ಮೆಲ್. ಇಟ್ ಇಸ್ ನಾಟ್ ದ ಸೇಮ್ ವಿತ್ ಫುಡ್ ಅಂಡ್ ಆಲ್ಕೋಹಾಲ್ ಆರ್ ಎನಿ ಅದರ್ ಥಿಂಗ್ಸ್. ಸೊ ನಿಮ್ಗೆ ಅದು ಬೇರೆ ತರ ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಪಾತ್ರಗಳಿಗೆ ಏನೇನು ಹಾಕಬಹುದು ಹಾಕಬಾರ್ದು ಅಂತೆಲ್ಲ ಯೋಚಿಸಕ್ ಶುರು ಮಾಡ್ತೀವಲ್ಲ. ಸೊ ಇದನ್ನ ಹೆಂಗೆ ಇದನ್ನ ತೋರ್ಸಕ್ಕಲ್ಲ. ಈಗ ನಾನು ಹಿಂಗೆ ಯೋಚಿಸ್ಬಿಟ್ಟಿದ್ದೀನಿ, ಬನ್ನಿ ಬಾರ್ ಮುಂದೆ ನಾನು ವಾಕ್ ಹೋಗ್ತೀನಿ, ಫುಲ್ ಮಾಡ್ಕೊಂಡು ಹಿಂಗೆ ಹೋಗ್ತೀನಿ ಅನ್ನೋಕ್ಕಾಗಲ್ಲ. ಸೊ ಆ ಮೊಮೆಂಟ್ ಅಲ್ಲಿ ಅದನ್ನ ಹೆಂಗ್ ನಾನು ಆ ಮೊಮೆಂಟ್ಗೆ ಯಾವ ಮೊಮೆಂಟ್ ನಾನು ಫೇಸ್ ಮಾಡ್ಕೋಬೇಕು ಆಸ್ ಅನ್ ಆಕ್ಟರ್. ನಾನು ಇದನ್ನ ಇಲ್ಲಿ ಹಾಕೋಬೇಕು, ಈ ಎಮೋಷನ್ ಇಲ್ಲಿ ಹಾಕೋಬೇಕು. ಸೊ ಇದನ್ನ ಓಕೆ ಹೆಂಗ್ ಎಮಿಟ್ ಮಾಡ್ಬೇಕು. ಇವಾಗ ಅವ್ರದ್ದೊಂದು ಇರುತ್ತೆ, ನಾನು ಅದನ್ನ ದಾಟಿ ಹೋಗೋಕ್ಕಾಗಲ್ಲ. ಅವ್ರೇನೋ ಒಂದು ಸ್ಟ್ರಕ್ಚರ್ ಕೊಡ್ತಾರೆ, ಆ ಸ್ಟ್ರಕ್ಚರಲ್ಲೇ ನಾನು ವರ್ಕ್ ಮಾಡ್ತಿರ್ಬೇಕಾಗುತ್ತೆ. ಸೊ ಅದನ್ನ ದಾಟಿ ಹೋದ್ರೆ ಇಲ್ಲ ನನ್ಗೆ ಬೇಕಾಗಿಲ್ಲ ಅಂದ್ಬಿಡ್ತಾರೆ. ಕೆಲವು ಡೈರೆಕ್ಟರ್ಗಳಂತೂ ನನಗೆ ನಿಲ್ಸಿ ಬೈದು ಇಲ್ಲ ಅಂತೆಲ್ಲ ಅಂದಿದ್ದಾರೆ. ಓಕೆ ಓಕೆ ಸೊ ಅದ್ರ ಮಧ್ಯದಲ್ಲಿ ನಮ್ದೊಂದು ಕಾರ್ಡ್ ಬಿಡ್ತಾ ಇರ್ಬೇಕಲ್ಲ. ಸೊ ಅವೆಲ್ಲ ಕಷ್ಟ. ಸೊ ಆತರ ಇದ್ರಲ್ಲಿ ಇದೆ. ವಿಕ್ರಮ್ಗೆ ಹ್ಯಾಸ್ ಲಾಟ್ ಆಫ್ ಎಮೋಷನ್, ಲಾಟ್ ಆಫ್ ಪ್ರಾಬ್ಲಮ್ಸ್. ಅವನೇ ಪ್ರಾಬ್ಲಮ್ ಬೇಸಿಕ್ಲಿ ಅವನಿಗೆ. ಅದ್ರ ಮೇಲೆ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಕ್ ಕೊಟ್ಟಿದ್ದಾನೆ. ಸೊ ಇಟ್ಸ್ ಕೇಸ್. ಸೊ ಈ ಪಾತ್ರ ಅವ್ರು ಹೇಳಿದಾಗ ನನಗೆ ಓಕೆ ಇದು ಬಹಳ ಎಮೋಷನ್ಸ್ ಇದೆ, ಓಕೆ ಬಟ್ ಮಜಾ ಇದೆ ಮಾಡೋದಕ್ಕೆ. ಮ್ಯಾಥ್ಸ್ ಇದ್ದಂಗೆ, ನನಗೆ ಮ್ಯಾಥ್ಸ್ ಸಾಲ್ವ್ ಮಾಡೋದು ಬರಲ್ಲ, ಬಟ್ ಪಾತ್ರಗಳಲ್ಲಿ ಮ್ಯಾಥಮೆಟಿಕಲಿ ಸಮಸ್ಯೆಗಳಿದ್ದಾಗ ಸಾಲ್ವ್ ಮಾಡೋದು ಮಜಾ ಕೊಡುತ್ತೆ, ಯಾಕೆ 1000 ಜನ ಹೆಲ್ಪ್ ಮಾಡ್ತಿರ್ತಾರಲ್ಲ. ಕರೆಕ್ಟ್ ಕರೆಕ್ಟ್. ಈಗ ಇದನ್ನ ಹೇಳಿದ್ರಲ್ಲ, ಈ ಎಲ್ಲ ಒಂದು ಮೆಂಟಲ್ ವರ್ಕ್ ನೀವು ಮಾಡ್ಕೊಂಡಿರ್ತೀರಲ್ಲ, ಯುನೋ
ಫುಡ್ಡು ಮತ್ತು ಆಲ್ಕೋಹಾಲಿಕ್ ಈ ಥರ ಇರುತ್ತೆ, ಸ್ಮೋಕಿಂಗ್ ಆ ಥರ ಎಲ್ಲ. ಸೊ ಮೇ ಬಿ ಅದನ್ನು ನಾನು ಮಾಡ್ಕೋಬೋದು. ಇದೆಲ್ಲ ಬಿಫೋರ್ ಡೇ 1 ಆಫ್ ದ ಶೂಟ್ ಮಾಡ್ಕೊಂಡಿರ್ತೀರಾ? ಓಕೆ. ಅಂದ್ರೆ ನಾನು ಒಂದ್ಸತಿ ಸ್ಕ್ರಿಪ್ಟ್ ಇಸ್ಕೊಂಡವ್ರು ಒಂದು 2 ಸತಿ ಓದ್ತೀನಿ. ಸೊ ನನಗೆ ಯೂಶಲಿ ಯಾವ ಸೀನ್ ಅಂತ ಕೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಓಕೆ ಓಕೆ ಮಾಡೋಣ ಅಲ್ಲಿ ಎಕ್ಸಾಕ್ಟ್ ವರ್ಡ್ಸ್. ಇವಾಗ ಕೆಲವೊಂದ್ಸತಿ ನಮ್ದು ಮಾಡ್ಕೊಳಕ್ ಕೊಡ್ತಾರೆ, ಇವರು ನಿಮ್ದು ಮಾಡ್ಕೊಡಿ ಸರ್ ಡೈಲಾಗು ಅಂತ ಹೇಳ್ತಾರೆ. ಸೊ ಅದು ನಂದನ್ನು ಮಾಡ್ಕೋಬಹುದು. ಅಂದ್ರೆ ಈಗ ನಾನು ಈ ಪಾತ್ರ ಹೀಗೆ ಮಾತಾಡುತ್ತೆ, ಈ ಪಾತ್ರದಲ್ಲಿ ಈ ಎಮೋಷನ್ ಹಿಂಗೆ ಹೇಳ್ತಾನೆ ಅಂತ ಇರುತ್ತೆ. ಸೊ ಅಲ್ಲಿರೋ ಒಂದು ಸೆಂಟೆನ್ಸ್ ಅಲ್ಲಿ ಇದ್ದಾಗ ಇದು ಹಿಂಗೆ ಮಾಡ್ಕೊಳ್ಳ ಅಂತ ಕೇಳ್ಕೊಂಡು ಮಾಡ್ಕೊತಿರ್ತೀವಿ. ಅದ್ ಬಿಟ್ರೆ ಸ್ಕ್ರಿಪ್ಟ್ ಅನ್ನು ಮತ್ತೆ ಜಾಸ್ತಿ ಓದಕ್ ಹೋಗಲ್ಲ. ಬಟ್ ಅದೆಲ್ಲದಕ್ಕಿಂತ ಮುಂಚೆ ಏನು ಓದ್ಕೊಂಡು ನಾನೊಂದು ಸ್ಕೆಲಿಟನ್ ಕಟ್ಕೊಂಡು ಆಮೇಲೆ ಇವ್ರು ಕೊಡೋ ಇನ್ಪುಟ್ಸ್ ಎಲ್ಲ ಅದಕ್ಕೆ ಮಸಲ್ಸ್ ಹಾಕಿ ಸೊ ಅದ್ರ ಮೇಲೆ ಬಿಲ್ ಮಾಡಿ. ಬಟ್ ಇವತ್ತು ಅದೇನೇನು ನೀವು ಮೆಂಟಲ್ ವರ್ಕ್ ಮ್ಯಾಥಮೆಟಿಕ್ಸ್ ಮಾಡ್ಕೊಂಡಿರ್ತೀರೋ ಅದು ತಲೆಯಲ್ಲಿರೋದು ಪೇಪರಲ್ಲಿ ಇರೋದು, ಅದು ಕ್ಯಾಮ್ರಾ ಮುಂದೆ ಬರಬೇಕಲ್ವಾ? ಹೌದು. ದಟ್ ಕಾನ್ಫಿಡೆನ್ಸ್ ಪೂರ್ಣ ಹ್ಯಾಸ್. ಆ ಕಾನ್ಫಿಡೆಂಟ್ ಇಲ್ಲದ್ರೆ ಪೂರ್ಣ ಇಲ್ಲಿ ಬರ್ತಾ ಇದೆ. ಸೊ ಯೂಶಲಿ ನಾನು ಥಿಯೇಟ್ರಿಂದ ಬಂದಲ್ಲ, ಅವಾಗ ನಮ್ಮ ಮೈಸೂರಿನಲ್ಲಿ ಒಂದು ಸೀನಿಯರ್ ಜರ್ನಲಿಸ್ಟ್ ಇದ್ರು. ಸೊ ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅವರು ನೋಡಿ ಒಂದು ಮಾತು ಹೇಳಿದ್ರು ಅಂತ ಹೇಳಿದ್ರು, ಪೂರ್ಣ ಏನೋ ಇನ್ನೂ ಸೈಡ್ ವಿಂಗ್ ಹೋದಂಗೆ ಮಾಡಿದ್ದಾನೆ, ಎಂಟ್ರಿ ಎಕ್ಸಿಟ್ ತೊಗೊಳೋ ತರ ಮಾಡಿದ್ದಾನೆ ಅಂತ ಬಂದಿದ್ರು. ಹೌದಾ ಹಂಗೆ ಮಾಡಿದ್ದೀನಿ ಅಂದ್ಬಿಟ್ಟು ಸೊ ಕಂಟಿನ್ಯೂಸ್ ಶಾರ್ಟ್ ಫಿಲ್ಮ್ ಮಾಡಕ್ಕೆ ಶುರು ಮಾಡಿದೆ. ನಾನೊಂದು 23 ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅಂದ್ರೆ ಎಷ್ಟೊಂದು ರಿಲೀಸ್ ಆಗಿದೆ ಆಗಿಲ್ಲ. ತಮಿಳು, ತೆಲುಗು, ಕನ್ನಡ, ಹಿಂದಿ ಎಲ್ಲಾ ಭಾಷೆಲೂ ಟ್ರೈ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್. ಯಾಕಂದ್ರೆ ಐ ವಾಂಟೆಡ್ ಟು ಲರ್ನ್ ದಟ್ ಲ್ಯಾಂಗ್ವೇಜ್. ನಾವು ಎಷ್ಟೊಂದ್ ಸತಿ ಅನ್ಕೊಂಡಿರ್ತೀವಿ, ಈಗ ನಾನು ಮಾಡ್ಬೇಕಾದ್ರೆ ನಾನು ಇಷ್ಟು ಎಮೋಷನ್ಸ್ ಆಚೆ ತಂದಿದ್ದೀನಿ ಅಂತ ನಾನು ಮಾಡ್ತಾ ಇದೀನಿ ಅಂತ ಅನ್ಕೊಂಡಿರ್ತೀನಿ. ಎಲ್ಲೋ ಸ್ಮಾಲ್ ಮೈನ್ಯೂಟ್ ಡೀಟೇಲ್ಸ್ ಕೊಡ್ತಾ ಇದೀನಿ ಅಂತ ಅನ್ಕೊಂಡಿರ್ತೀವಿ. ಆಮೇಲೆ ಮಾನಿಟರ್ ನೋಡ್ರೆ ಇರೋದೇ ಅಲ್ಲ, ಏನೋ ಹಿಂಗ್ ಮಾಡಿದ್ಯಾ ಅಂತ ಬೈತಾ ಇರ್ತಾರೆ. ಸೊ ಇದಕ್ಕೆ ಏನೋ ಒಂದು ಬೇಕಿರುತ್ತೆ ಅಂತ. ಅದಾದ್ಮೇಲೆ ಇನ್ನೊಂದ್ಸತಿ ಅನ್ಕೊಂತೀವಿ ನಾವು ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಎಂತ ಲರ್ನಿಂಗ್ ಅಲ್ಲ ಅದು. ಅಂದ್ರೆ ಸ್ವಲ್ಪ ಎಂಬಾರಸಿಂಗ್, ಬಟ್ ಅದನ್ನ ಕಲಿಬೇಕಾಗಿರೋ ತುಂಬಾ ಮುಖ್ಯ. ನಿಮ್ಗೆ ಥಿಯೇಟ್ರಿಂದ ಬಂದಿರ್ತೀವಲ್ಲ, ಸೊ ಅವಾಗ ಜಾಸ್ತಿ ಮಾಡ್ತಿರ್ತೀವಿ ಅನ್ನೋದೊಂದು ಇರುತ್ತೆ. ಆಮೇಲೆ ಅಲ್ಲೂ ಬೈದಿರ್ತಾರೆ, ಅಷ್ಟೆಲ್ಲ ಮಾಡ್ತಾರೆ, ಒಂಚೂರು ಕಮ್ಮಿ ಮಾಡೋದು. ಸೊ ಅಂದ್ರೆ ಪಾತ್ರ ಟು ಪಾತ್ರ, ಅಂದ್ರೆ ಅಲ್ಲೂ ತೀರಾ ಸಾಮಾಜಿಕ ಪಾತ್ರಗಳಲ್ಲಿ ತುಂಬಾ ಇಂಟೆನ್ಸ್ ಆಗಿ ಸಮಸ್ಯೆ ಇರುವಂತ ಪಾತ್ರಗಳನ್ನ ತುಂಬಾ ಮೆಲುವಾಗಿ ಮಾಡ್ಬೇಕಾಗುತ್ತೆ. ಬಟ್ ದೆನ್ ಕ್ಯಾಮ್ರಾ ನಿಮ್ಗೆ ಯು ಕ್ಯಾನ್ ನೆವರ್ ಲೈಟ್ ದ ಕ್ಯಾಮ್ರಾ ಅಂತಲ್ಲ ಹಾಗೆ. ಆಮೇಲೆ ನೀವು ಅದಕ್ಕೆ ಗೊತ್ತಾಗ್ಬಿಡುತ್ತೆ ನೋಡ ನ್ಯಾಚುರಲ್ ಗೊತ್ತಾದ್ರೆ. ನಾನೊಂದು ಯಾವ್ದೋ ಒಂದು ನಾಟಕ ಮಾಡ್ಬೇಕಾದ್ರೆ ಹೇಳ್ಬಿಟ್ಟಿದ್ರು ಡೈರೆಕ್ಟರ್ ಅವ್ರಿಗೆ, ಡೆಸ್ಕಿಗೆ ಹೊಡಿಬೇಕು ಅಂತ. ನಾನು ಫೈನಲ್ ಇಯರ್ ಕಾಲೇಜಲ್ಲಿ ಇದ್ದಾಗ ಹಿಂಗ್ ಹೊಡಿಬೇಕು ನೀನು ಅಂತ ಹೇಳ್ಬಿಟ್ಟಿದ್ರು. ನಾನು ಎಲ್ಲ ಆದ್ಮೇಲೆ ಬೈತಾರಲ್ಲ ಸೇವಿಂಗ್ ಹೋದ್ರೆ, ಸೊ ಎಲ್ಲ ಆದ್ಮೇಲೆ ಹಿಂಗ್ ಹೊಡ್ಬಿಟ್ಟೆ, ಹೊಡಿಬೇಕು ಅಂತ ಹೇಳಿದಾರಲ್ಲ ಅಂತ ಹೊಡ್ಬಿಟ್ಟೆ. ಸೊ ನನ್ನ ಸೀನಿಯರ್ ಒಬ್ರು ಆಚೆ ಸಿಕ್ಬಿಟ್ಟು ಅದ್ಯಾಕೆ ಮಾಡಿದೆ, ಅದೆಷ್ಟು ಅನ್ಯಾಚುರಲ್ ಆಗಿತ್ತು ಗೊತ್ತಾಗ್ತಾ ಇದ್ರು, ಅಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ಸಿನಿಮಾ ಮಾಡ್ಬೇಕಾದ್ರು ಅಷ್ಟೇ, ನಾನು ಅಳದ್ ಬರ್ತಿದ್ದಿಲ್ಲ. ನಾನು ಅತ್ತಿ ನೋಡಿ ನನ್ನ ಫ್ರೆಂಡ್ ಫಸ್ಟ್ ಇದ್ದಾಗ ಒಂಚೂರು ಅಳದ್ ಕಲ್ತ್ಕೊಳ್ಳೋಂಗಿಲ್ಲ. ಆ ಲೈನ್ ಇದೆ, ಅದು ಅಳದ್ ಕಲ್ತ್ಕೊಳ್ಳೋ ಅಂತ ಯಾರು ಹೇಳ್ತಾರೆ, ಅಳದ್ ಕಲ್ತ್ಕೊಳ್ಳೋ ಅಂತ ಓನ್ಲಿ ಸೊ ಇಟ್ಸ್ ಅನ್ ಎಂಬರೇಸಿಂಗ್ ಥಿಂಗ್. ಬಟ್ ಸ್ಟಿಲ್ ಆಲ್ಸೋ ಲೈಕ್ ಮಜಾ ಇರುತ್ತೆ. ಅವಾಗ ವಾಪಸ್ ಹೋಗಿ ನಮ್ಮ ಯಾರು ಆಕ್ಟರ್ಗಳು ಹೆಂಗೆ ಹೇಳ್ತಾರೆ, ಯಾರು ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಯಾರು ತುಂಬಾ ಮನ್ಸು ಬಿಚ್ಚ ಹೇಳ್ತಾರೆ, ಅದನ್ನೆಲ್ಲ ನೋಡಿ 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 ಕಲ್ತ್ಕೊಳ್ಳೋ ಶುರು ಮಾಡ್ತೀವಿ. ಬಟ್ ಇವತ್ತಿಗೂ ನಡೀತಾ ಇರತ್ತಾ ಕಂಟಿನ್ಯೂ ಒಂಥರ ಮೆಡಿಕಲ್ ಮತ್ತೆ ಲಾ ಟ್ಯಾಕ್ಸೇಷನ್ ಎವ್ರಿಡೇ ಕಲೀಲೇಬೇಕು, ಅಪ್ಡೇಟ್ ಆಗಿರ್ಬೇಕು. ನಂಗೆ ಅದೇ ಅನ್ಸುತ್ತೆ, ದಿ ಬಿಗ್ಗೆಸ್ಟ್ ಥಿಂಗ್ ದಟ್ an actor has which an ordinary person doesn't is ಆಕ್ಟರ್ ಎಂಬಾರಸ್ಮೆಂಟ್ಗೆ ಒಳಗಾಗೋಕೆ ತಾನೇ ಸಿದ್ಧನಾಗಿ ಹೋಗ್ತಾನೆ ಅಲ್ವಾ? ನಿಮ್ಗೆ ಥಿಯೇಟ್ರಲ್ಲಿ ನೋಡಿ ನಮ್ಮನ್ನ ನಗದ್ ಬೇರೆ, ಥಿಯೇಟ್ರಲ್ಲಿ ಏನೋ ನಾವು ಕೆಟ್ಟದಾಗ ಮಾಡ್ತಾವೆ ಅಂತ. ನೀವೇನಾದ್ರು ರೋಡಲ್ಲೆಲ್ಲ ಶಾರ್ಟ್ ಇಟ್ಟಾಗ ಕೆಟ್ಟದಾಗ ಮಾಡಿದ್ರು ಪಕ್ಕದಲ್ಲ ಬಂದು ನಿಂತ್ಕೊಂಡಿರ್ತಾನೆ, 3 ಟೇಕ್ ಕಡೆ ಕಾಲ್ ಬಿಡ್ತಾರೆ. ಸೊ ಆ ಎಂಪ್ಲಾಯ್ಸ್ಮೆಂಟ್ ರೆಡಿ ಇರ್ಬೇಕು. ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ಬೇಕಿರುತ್ತೆ, ನಾವು ಮಾಡ್ಲೇಬೇಕಾಗತ್ತೆ ಅದನ್ನ. ರೈಟ್. ಈಗ ಆಗ್ಲಿಂದ ಅವರಿಲ್ಲ, ಬಟ್ ಅವ್ರ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಜಾಜ್ ಅನ್ನೋ ಒಂದು ಪಾತ್ರದ ಬಗ್ಗೆ, ಅರವಿಂದ್ ಕುಪ್ಲಿಕರ್ ಅವ್ರದ್ದು. ಅವರೇ ಒಬ್ಬ ನಿರ್ದೇಶಕ ಕೂಡ. ಹಿ ಹ್ಯಾಡ್ ಮೇಡ್ ಅ ವೆರಿ ನೈಸ್ ಫಿಲ್ಮ್ ಕಾಲ್ಡ್, ನೀವು ಅದ್ರಲ್ಲಿ ಇದ್ರ ಬುಕ್ಸಟಲ್ ಲೈಫಲ್ಲಿ ಇದ್ರ ನೀವು? ಇಲ್ಲ, ಬುಕ್ಸಟಲ್ ಲೈಫ್ ಚೆನ್ನಾಗಿದೆ ಫಿಲ್ಮ್. ಎನಿವೆ, ಸೊ ಹೌ ಡಿಡ್ ಯು, ಅವರು ಕೂಡ ಸ್ಟೇಜ್ನವರೇ, ನಾನು ಅವ್ರ ನಾಟಕಗಳೆಲ್ಲ ನೋಡಿದ್ದೀನಿ. ಅವರನ್ನ ಹೇಗೆ ಒಳಗೆ ಕರ್ಕೊಂಬಂದ್ರಿ ನೀವು? ವೈ ಡಿಡ್ ಯು ಥಿಂಕ್ ಹಿ ಶುಡ್ ಪ್ಲೇ ಅಜಾಜ್? ಅಂದರೆ ನನಗೆ ಒಂದು ಲುಕ್ ಬೇಕಾಗಿತ್ತು ಸರ್. ಐ ವಾಸ್ ಲುಕಿಂಗ್ ಫಾರ್ ದ್ಯಾಟ್ ಲುಕ್. ನಾನು 3-4 ಜನ ಆ್ಯಕ್ಟರ್ಸ್ ನಂಗೆ ಪೋರ್ಟ್ಫೋಲಿಯೋ ಎಲ್ಲ ಬಂತು, ಬಟ್ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಐ ವಾಸ್ ಲುಕಿಂಗ್, ಐ ವಾಂಟೆಡ್ ದಟ್ ಲುಕ್. ಅವರು ಒಂಥರ ಹಿ ಹ್ಯಾಸ್ ದಟ್ ಒಂಥರ ಗುಂಗುರು ಕೂದಲು, ಒಂಥರ ಲಿಟಲ್ ಬಿಟ್ ಆಫ್ ಕ್ಯಾಟ್ ಐಸ್ ಎಸೆನ್ಸು, ಒಂದು ಫೇಸಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ನನಗೆ ಅದೇ ಲುಕ್ ಬೇಕಾಗಿತ್ತು ಆ್ಯಂಡ್ ಈ ಫಿಟ್ ದಟ್ ಕ್ಯಾರೆಕ್ಟರ್ ಪರ್ಫೆಕ್ಟ್ಲಿ. ಸೊ ನನಗೆ ವೆನ್ ಐ ಮೆಟ್ ಹಿಮ್, ಐ ಲೈಕ್ ಓಕೆ ಫೈನ್ ಸರ್, ನೀವು ಈ ರೋಲ್ ನೀವೇ ಮಾಡ್ಬೇಕು ಸರ್, ಹೆಂಗೆ ಅಂತಲ್ಲ. ಓಕೆ ಆಯಿತು, ಕತೆ ಹೇಳಿ ಅಂತ ಹೇಳಿದ್ರು. ಆಮೇಲೆ ಕತೆ ಹೇಳಿದ್ಮೇಲೆ ಓಕೆ ಫೈನ್ ಐ ಆಮ್ ಇನ್ ಅಂತ ಹೇಳಿದ್ರು. ಆ್ಯಂಡ್ ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಸರ್, ಈ ವಾಸ್ ಅಂದರೆ ಅವರನ್ನು ಹಿ ಮೇಡ್ ಇಟ್ ವೆರಿ ಈಸಿ
ಫಾರ್ ಮೀ ಟು ಡೈರೆಕ್ಟ್ ಹಿಮ್. ಅವ್ರಾಗ್ಬಿಟ್ಟು ಫೋರ್ಸ್ಫುಲಿ ಇಲ್ಲ ಇದು ಹಿಂಗೆ ಮಾಡಿ ಅದು ಹಂಗೆ ಮಾಡಿ ಅಂತ ಜಾಸ್ತಿ ಹೇಳ್ತಾ ಇರಲಿಲ್ಲ. ಅವ್ರದ್ದು ಇನ್ಪುಟ್ಸ್ ಇರ್ತಾಯಿತ್ತು ಶೂಟಿಂಗ್ ಟೈಮಲ್ಲಿ, ಬಟ್ ಹಿ ವಾಸ್ ಆಲ್ವೇಸ್ ಇನ್ವಾಲ್ವ್ಡ್ ಇನ್ ದ ಕ್ಯಾರೆಕ್ಟರ್. ಸೇಮ್ ಆಸ್ ಲೈಕ್ ಪೂರ್ಣ ಅವ್ರದ್ದು ಅಷ್ಟೇ. ಫ್ರಮ್ ಡೇ 1 till the end of the shoot he was in that character completely. He was Vikram. And ಅಜಾಜ್ ಅವರು ಅಷ್ಟೇ, ಅವರು ಅಜಾಜ್ ಅವರೇ ಆಗ್ಬಿಟ್ಟಿದ್ರು. ಅಂದರೆ ಅವರು ಅಜಾಜ್ ಅವ್ರು ಹೆಂಗಿದ್ರು ಅಂದರೆ ಅವ್ರು ಏಡೀಸ್ ಅವ್ರ ಹತ್ರ ಮಾತಾಡೋಕ್ಕೆ ಎದುರ್ಕೋತಿದ್ರು. ಅವ್ರ ಆ ಕ್ಯಾರೆಕ್ಟರಲ್ಲಿ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ರು. ಅವ್ರು ಬೈದ್ಬಿಟ್ಟು ಕಳಿಸ್ಬಿಡೋರು ಅವ್ರಿಗೆ, ಅಂತೆಲ್ಲ ಬೈದ್ಬಿಟ್ಟು ಕಳಿಸ್ಬಿಟ್ರು. ಅವರು ಆ ಥರ ಎದುರ್ಕೊಂಡ್ಬಿಡ್ತಾರೆ. ನನಗೆ ಹೇಳ್ತಾರೆ ಏಡೀಸ್ ಎಲ್ಲ ಬಂದ್ಬಿಟ್ಟು, ಸರ್ ನೀವೇ ಮಾತಾಡಿ ಸರ್, ಅವ್ರ ಹತ್ರ ಮಾತಾಡೋಕ್ಕೆ ನಮಗೆ. ಸೊ ಅವ್ರು ಆ ಥರ, ಸೊ ಅವ್ರ ಹತ್ರ ಖಡಕ್, ಹೀ ಈಸ್ ಅ ಖಡಕ್, ವೆರಿ ಖಡಕ್ ಆಫೀಸರ್. ಆ್ಯಂಡ್ ಪೂರ್ಣ ಅವರ್ ಕ್ಯಾರೆಕ್ಟರ್ ಈಸ್ ಅ ವೆರಿ ಡಿಸ್ಟರ್ಬ್ಡ್ ಪರ್ಸನ್ ವಿತ್ ಅ ಲಾಟ್ ಆಫ್ ಬ್ಯಾಗೇಜ್ ಅವ್ರು ಹೇಳ್ದಂಗೆ. ಸೊ ಬೋತ್ ಆಫ್ ದೆಮ್ ವೇರ್ ಇನ್ ದರ್ ಕ್ಯಾರೆಕ್ಟರ್ ಫ್ರಮ್ ಡೇ ಒನ್ ಇಂದ ಶೂಟ್ ಎಂಡ್ ಆಗೋದು ತನಕ ಅವ್ರ ಕ್ಯಾರೆಕ್ಟರ್ ಇದ್ದಾರೆ. ಸೊ ನಾನು ಅವ್ರಿಗೆ ಜಾಸ್ತಿ ಡೈರೆಕ್ಟ್ ಮಾಡಬೇಕು ಅನ್ನೋ ಇದೇ ಇರಲಿಲ್ಲ ನನಗೆ ಯಾವತ್ತು. ಆ ಸೀನು ಇದೆ ಸರ್, ಇದು ಬ್ಯಾಕ್ ಸ್ಟೋರಿ ಹಿಂಗಿದೆ, ಇಲ್ಲಿಂದ ಇಲ್ಲಿ ಬರ್ತಾ ಇದೆ, ಆ ಸೀನಿಂದ ಇಲ್ಲಿ ಬರ್ತಾ ಇದೀವಿ ಅಂತ ಹೇಳಿದ್ರೆ ಸಾಕು, ದೇ ವರ್ ರೆಡಿ. ಸೊ ನನ್ನ ಕೆಲಸ ತುಂಬ ಈಸಿ ಆಗ್ತಾಯಿತ್ತು. ನಾನು ಬರೀ ಜಾಸ್ತಿ ಫ್ರೇಮಿಂಗಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಶೋರ್. ಈಗ ಅಜಾಜ್ಗೂ ಕೂಡ ಈ ಪರ್ಟಿಕ್ಯುಲರ್ ಕ್ರೈಮನ್ನಾಗಲಿ ಅಥವಾ ಇನ್ವೆಸ್ಟಿಗೇಷನ್ ಅನ್ನಾಗಲಿ ಮುಗಿಸೋದು ಅವನ ಕರ್ತವ್ಯ ಮಾತ್ರವಾ ಅಥವಾ ಅವನಿಗೂ ಪರ್ಸನಲ್ ಸ್ಟೇಕ್ ಇರತ್ತಾ? ಅವನಿಗೆ ಈ ಸಿನಿಮಾಲ್ ಪರ್ಸನಲ್ ಸ್ಟೇಕ್ ಅಂತ ಏನಿಲ್ಲ ಸರ್. ಓಕೆ, ಇಟ್ಸ್ ಹಿಸ್ ಜಾಬ್, ಈಸ್ ಡೂಯಿಂಗ್ ಹಿಸ್ ಜಾಬ್. ಗಾಟ್ ಇಟ್. ಬಟ್ ಅದೇ ಬಿಕಾಸ್ ಮೇ ಬಿ ಹಿ ಕಮ್ಸ್ ವಿತ್ ರೆಪ್ಯುಟೇಷನ್ ಆರ್ ಸಮಥಿಂಗ್, ಅದನ್ನ ಮೇಂಟೈನ್ ಮಾಡಲೇಬೇಕು. ರೆಪ್ಯುಟೇಷನ್ ಮೇಂಟೈನ್ ಮಾಡಲೇಬೇಕು. ಬಿಕಾಸ್ ಸಿನಿಮಾಲ್ ಏನಾಗುತ್ತೆ ಅಂದ್ರೆ ರೆಪ್ಯುಟೇಷನ್ ಕ್ವಶನ್ ಆಗುತ್ತೆ. ಏನ್ರಿ ನೀವು ಇದು ಮಾಡೋಕ್ಕಾಗಲ್ವೇನ್ರಿ ಅಂತ. ಸೊ ಅದನ್ನು ಅವ್ರು ಪರ್ಸ್ನಲ್ ಆಗಿ ತಗೊಂಡು ಹೀಲ್ ಸ್ಟಾರ್ಟ್ ಟೇಕಿಂಗ್ ಇಟ್ ವೆರಿ ಸೀರಿಯಸ್ಲಿ. ಶೋರ್. ದಿ ಅದರ್ ಥಿಂಗ್ ಇಸ್, ಇದರಲ್ಲಿ ನೀವು ನಟಿ ಕೂಡ ಪ್ಲಸ್ ಮ್ಯೂಸಿಕ್ ಡೈರೆಕ್ಟರ್ ಪ್ಲಸ್ ಆಲ್ಸೋ ಟೇಕನ್ ಕೇರ್ ಆಫ್ ದಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ವಾ? ಅಸೋಸಿಯೇಟ್ ಡೈರೆಕ್ಟರ್ ಕೂಡ. Actually, I've also helped in co-writing. Okay. Associate director. ಆಮೇಲೆ ಅವಾಗ ಒಂದು ಊಟ ತರಿಸ್ಕೊಂಡು ತುಂಬಾ ಕೆಲಸ ಇವತ್ತು ಅವರೇ ಗಾಳು ಬಿಟ್ಟು ಇದು ರೊಟ್ಟಿ ತಂದಂಗೆ ಫ್ರೂಟ್ಸ್ ಎಲ್ಲ ತಗೊಂಡ್ ತಿನ್ನೋರು. ನಮ್ಮ ಸಿನಿಮಾಲಿ ತಗೊಂಡು ತಿನ್ನೋ ನಾನೇ ಒಪ್ಕೊತಿದ್ರೆಲ್ಲ ತಂದ್ಕೊಟ್ರು. ಬಟ್ ಸಕತ್ತಾಗಿತ್ತು ಅಕ್ಕಿ ರೊಟ್ಟಿ. ಅವಾಗಲೂ ಇವರಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಪ್ರಶ್ನೆ ಏನು ಅಂದರೆ, ಅಫ್ಕೋರ್ಸ್ ಮ್ಯೂಸಿಕ್ ಕಂಪೋಸ್ ಮಾಡೋದು ಹೇಗೆ ಅಂತ ನಿಮಗೆ ಸಾಕಷ್ಟು ಅನುಭವ ಇದೆ. ಬಟ್ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಇದೆಯಲ್ಲ, ಅವ್ರು ಮುಂಚೆನೇ ಹೇಳಿದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನೀವೇ ಮಾಡಬೇಕು ಅಂತ, ಅಥವಾ ಮ್ಯೂಸಿಕ್ ನೀವೇ ಮಾಡಬೇಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ನೀವೇ ಮಾಡಬೇಕು ಅಂತ ಮಾತುಕತೆ ಇಲ್ಲ, ನಾನೇ ಮಾಡಬೇಕು ಅಂತಾನೆ ಹೇಳಿದ್ರು. ಟೆಲ್ ಮಿ ಹೌ ದಾಟ್ ವಾಸ್. ಅಥವಾ ನೀವು ನಾನು ಆಕ್ಟ್ ಮಾಡಬೇಕು ಅಂದ್ರೆ ಎಲ್ಲ ಪ್ಯಾಕೇಜ್ ಬರ್ತಾ ಇದೀನಿ ಅಂತ ಹೇಳಿದ್ರೆ ಇದು ಸೊ ದಟ್ ನೆಕ್ಸ್ಟ್ ಟೈಮ್ ನಾನು ಡಿಮ್ಯಾಂಡ್ ಮಾಡ್ಬೋದು ಅಂತ. ಮಾಡಿದ್ದಾರೆ ಅನ್ಸುತ್ತೆ. ಗೊತ್ತಿಲ್ಲ. ಇಟ್ಸ್ ಎಡಿ, ಆಕ್ಟರ್, ಮ್ಯೂಸಿಕ್ ಕಂಪೋಸರ್, ಡೈರೆಕ್ಟರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಇಷ್ಟು ಇದೆ. ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ಅದನ್ನ ಹೇಳ್ಕೊಂಡಿಲ್ವೇ ನಾವು? ಮೇ ಬಿ ಫಾಸ್ಟ್ ಆಗಿ ಹೇಳ್ತಾರಲ್ಲ, ಗ್ಯಾಪ್ ಕೊಡಕ್ಕೆ ಹೇಳು, ಯಾಕಂದ್ರೆ ಒಂದು ಮ್ಯೂಸಿಕ್ ಹಾಕ್ಬೇಕು. ಸೂರಿ ಅವ್ರು ಹೇಳ್ದಂಗೆ ನೀನ್ ಈ ಪದದಲ್ಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ತಗೊಳೋಗ್ತೀನಿ ಅಂತ. ಇಲ್ಲ, ನೀವು ಹೇಳ್ದಂಗ ಆ ಡಿಸ್ಕಷನ್ ನಡೆದಿದೆ ಬಿಡಿ. ಯಾಕಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತೀನಿ. ನನ್ ಡಬ್ಬಿಂಗ್ ಹಿಂಸೆ ಆಗ್ಬಿಡುತ್ತೆ. ನಾನು ಎಷ್ಟು ಸ್ಪೀಡ್ ಆಗಿ ಮಾತಾಡ್ಬಿಟ್ಟಿರ್ತೀನಿ ಅಂದ್ರೆ, ಸೊ ಡಬ್ಬಿಂಗ್ ಹೋದಾಗ ನಾನು ಕ್ಯಾಚ್ ಮಾಡಕ್ಕೆ ಆಗ್ತಿರಲ್ಲ. ಸೊ ಯೂಶಲಿ ಬಾಯಿ ಬಂದಾಗ ಬೈತಾ ಇರ್ತೀನಿ ನಾನೇ, ಎತ್ತರ ಬೈತಾ ಇರ್ತೀನಿ. ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಲೋ ಡೌನ್ ಮಾಡೋಣ ಟೈಮ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲ. ಸೊ ಹೌ ವಾಸ್ ಇಟ್ ಸ್ಕೋರಿಂಗ್ ಫಾರ್ ಅ ಫಿಲ್ಮ್, ಲೈಕ್ ಅ 2-hour film? What goes into that? How did you approach that entire scoring responsibility? ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾವು ಪ್ರೋಗ್ರಾಮ್ ಮಾಡಿರೋದು, ವಿ ಹ್ಯಾವ್ ಕಪಲ್ ಆಫ್ ಟೆಕ್ನಿಷಿಯನ್ಸ್ ಫ್ರಮ್ ರಷ್ಯಾ ಆ್ಯಂಡ್ ಯುರೋಪ್, ಆ್ಯಂಡ್ ಕೆಲವು ಚೆನ್ನೈ ಟೆಕ್ನಿಷಿಯನ್ಸ್ನ ಕೂಡ ಹೆಲ್ಪ್ ಮಾಡಿದ್ದಾರೆ ನಮಗೆ. ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ದ ಓನ್ಲಿ ಒನ್ ಹಸ್ ಡನ್ ಇಟ್. ರೋಷನ್ ಕೂಡ ನನ್ನ ಜೊತೆ ಸೇರ್ಕೊಂಡು ಮಾಡಿದ್ದಾರೆ. ಸಿನ್ಸ್ ಅವರು ಮ್ಯೂಸಿಕಲಿ ನಾಲೆಜಬಲ್ ಆಗಿರೋದ್ರಿಂದ ಅವ್ರಿಗೊಂದು ಹಿ ಹ್ಯಾಡ್ ಅ ಸೆಟ್ ಸ್ಟ್ರಕ್ಚರ್, ಈ ಸೀನ್ಗೆ ಇದೇ ಥರ ಮ್ಯೂಸಿಕ್ ಬರಬೇಕು ಅಂತ. ಅವ್ರ ಹತ್ರ ರೆಫರೆನ್ಸಸ್ ಕೂಡ ಇತ್ತು, ಈ ಸೀನ್ಗೆ ಹಿಂಗೆ ಇರಬೇಕು ಅಂತ. ಸೊ ದ ಎಮೋಷನ್, ವಾಟ್ ಇನ್ಸ್ಟ್ರೂಮೆಂಟ್ಸ್ ಹ್ಯಾಸ್ ಟು ಬಿ ಯೂಸ್ಡ್, ಎವ್ರಿಥಿಂಗ್ ವಾಸ್ ಲೈಕ್ ಡೀಟೇಲ್ ಆಗಿ ರೋಷನ್ ಹ್ಯಾಡ್ ಇಟ್ ಇನ್ ಹಿಸ್ ಹೆಡ್. ಆ್ಯಂಡ್ ಕೆಲವು ರೆಫರೆನ್ಸಸ್ ಕೂಡ ಹಾಕ್ಬಿಟ್ಟಿದ್ರು, ಹಿಂಗೆ ಇರಬೇಕು ಅಂತ. ಸೊ ಇಟ್ ಮೇಡ್ ಇಟ್ ವೆರಿ ಈಸಿ ಫಾರ್ ಮೀ.
ಬಟ್ ಅಟ್ ದ ಸೇಮ್ ಟೈಮ್ ನಾನು ಇಂಡಿಪೆಂಡೆಂಟ್ ಸ್ಪೇಸ್ ಇಂದ ಬರೋದ್ರಿಂದ ಒಂದು ಕತೆಗೆ ಹೇಗೆ ಎಲಿವೇಟ್ ಮಾಡಬೇಕು, ಎಲ್ಲಿ ಸಟಲ್ ಆಗಿರ್ಬೇಕು, ಮ್ಯೂಸಿಕ್ ಎಲ್ಲಿ ಶುಡ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ಏನನ್ನ ಕವರ್ ಅಪ್ ಮಾಡುತ್ತೆ ಮ್ಯೂಸಿಕ್, ಏನನ್ನ ಎಲಿವೇಟ್ ಮಾಡುತ್ತೆ ಮ್ಯೂಸಿಕ್, ಇದನ್ನೆಲ್ಲಾನು ಇಟ್ ಬಿಕೇಮ್ ಅ ವೆರಿ ಯುನೋ ಆರ್ಗ್ಯಾನಿಕಲಿ ನಮ್ ಇಬ್ರು ಬಾಂಡಿಂಗ್ ಇಂದ ಇಟ್ ವರ್ಕ್ ವೆರಿ ವೆಲ್. ಅಂಡ್ ಸಿನ್ಸ್ ನನಗೆ ತುಂಬಾ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಅವ್ರಿಗೂ ತುಂಬಾ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ವಿ ಥಾಟ್ ನಮ್ಮ ಫ್ರೆಂಡ್ಸ್ ಇದ್ದಾರೆ ರಷ್ಯಾನಲ್ಲಿ, ಸೊ ಅವರು ಹೆಲ್ಪ್ ತಗೊಂಡು ಅಥೆಂಟಿಕ್ ಆಗಿ ಅದೇ ಮ್ಯೂಸಿಕ್ ಬರಲಿ, ಅದೇ ತರ ಸೌಂಡಿಂಗ್ ಇರಲಿ ಅಂತ ವಿ ಟ್ರೈಡ್ ದಿಸ್. ನಮ್ಮ ಇಂಡಿಯನ್ನೆಸ್ ಇರಲಿ ಅಂತ ಅಫ್ಕೋರ್ಸ್ ಐ ಆಮ್ ಆಲ್ಸೋ ಇನ್ಕ್ಲೈನ್ ಟುವರ್ಡ್ಸ್ ಇಂಡಿಯನ್ ಮ್ಯೂಸಿಕ್. ಅದನ್ನ ಪ್ರೋಗ್ರಾಮ್ ಮಾಡೋದಕ್ಕೆ ನಾನು ಚೆನ್ನೈ ಪ್ರೋಗ್ರಾಮರ್ಸ್ ಹತ್ರ ಕೂಡ ಹೆಲ್ಪ್ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ಹೌ ಆರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಸ್ ಡಿಸೈನ್. ಬಟ್ ನೀವೇ ಸಿಂಗರ್ ಆದ್ರಿಂದ ಐ ಆಮ್ ಆಲ್ಸೋ ಅಸ್ಯೂಮಿಂಗ್ ವೋಕಲ್ಸ್ ಕೂಡ ಬಂದಿರಬಹುದೇನೋ ಸ್ಕೋರ್ ಅಲ್ಲಿ ಅಂತ. ಅದು ಹಿ ವಾಸ್ ಪರ್ಟಿಕ್ಯುಲರ್ ದಟ್ ಯು ನೋ ಸಾಂಗ್ಸ್ ಶುಡ್ ಬಿ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ. ಸೊ ಒಂದು ಸಾಂಗ್ ನಾನು ಹಾಡಿದ್ದೀನಿ, ಇನ್ನೊಂದು ಸಾಂಗ್ ವಾಸುಕಿ ವೈಭವ್ ಅವ್ರ ಹತ್ರ ಹಾಡ್ಸಿದೀನಿ, ಇನ್ನೊಂದು ನಿಖಿಲ್ ಪಾರ್ಥಸಾರಥಿ ಅಂತ ಅವ್ರ ಹತ್ರ ಹಾಡ್ಸಿದೀನಿ. ಸೊ ಹಾಗಾಗಿ ಸಾಂಗ್ ಇಸ್ ಬ್ಲೆಂಡಿಂಗ್ ಇನ್ ಆಸ್ ಅ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಸ್ವಲ್ಪನಾದ್ರೂ ಹಾಡಿಯಲ್ಲ, ಸುಮ್ಮನೆ ಆಮೇಲೆ ಆಡಿಯನ್ಸ್ ಬೈತಾರೆ ಅಂಡ್ ಐ ವಿಲ್ ಆಲ್ಸೋ ಬಿ ಲೂಸಿಂಗ್ ಔಟ್ ಆನ್ ಅನ್ ಆಪರ್ಚುನಿಟಿ. ಸೊ ಮೌನನೇ ಮೌನ. ಈ ಅಲೆಗಳು ಮರೆಮಾಚಿದೆ ಮೌನ, ಈ ಸಂಜೆಯ ಜೊತೆಯಾಗಿದೆ ಮೌನ, ಸನಿಹವ ಬಯಸುತ್ತಾ ಚಲಿಸುತ್ತಿದೆ ಈ ಸಮಯ, ಕಲರವ ಮಿಡಿಯುತ್ತಾ ಒಲಿಯುತ್ತಿದೆ ಈ ಹೃದಯ, ಅರೆಯದೆ ತಿಳಿಯದೆ ಸನಿಹ ಬಂದೆನ, ಸನಿಹವ ತೊರೆಯದೆ ಬಂಧಿಯಾದೆನ. ವೆರಿ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಈ ಹಾಡು ಹಿಡಿಸ್ತು ಹಿಡಿಸಿಲ್ಲ ಅನ್ನೋದು ಒಂದು, ವರ್ಕ್ ಆಗತ್ತೆ ವರ್ಕ್ ಆಗಲ್ಲ ಅನ್ನೋದು ಅವ್ರು ಆಗ್ಲೇ ಹೇಳಿದಾಗ ಎಲ್ಲ ಕಿವಿಲೇ ಕೇಳಿ ನಾವು ಡಿಸೈಡ್ ಮಾಡ್ಬೇಕಲ್ವಾ? ಹೌದು ಸರ್, ಹೌದು. ಅಂದ್ರೆ ಮೌನ ಸಾಂಗ್ ನಾವು ಮಾಡ್ಬೇಕಾದ್ರೂ ಕೂಡ 2-3 ವೇರಿಯೇಷನ್ಸ್ ಟೆಸ್ಟ್ ಮಾಡಿದ್ವಿ, ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅಂತ. ದಿಸ್ ಇಸ್ ಆಕ್ಚುಲಿ ನಾಟ್ ದ ಫೈನಲ್, ಐ ಮೀನ್ ದಿಸ್ ಇಸ್ ದ ಫೈನಲ್ ವರ್ಷನ್ ಇವಾಗ ನಾವು ಫೈನಲೈಸ್ ಮಾಡಿದ್ದು. ಬಟ್ ಇದಕ್ಕೆ ಮುಂಚೆ ಕೂಡ ಒಂದು 2-3 ವರ್ಷನ್ ಇದೆ. ಅದು ವಿ ಲೈಕ್ ಓಕೆ ಸೀಕ್ವೆನ್ಸಿಗೆ ಫಿಟ್ ಆಗಲ್ಲ ಅಂತ. ಅಂದ್ರೆ ಆ 2 ವರ್ಷನ್ಸ್ ಟ್ಯೂನೇ ಬೇರೆ ಇತ್ತಾ? ಬಟ್ ಇದು ತುಂಬಾ ಎಮೋಷನಲಿ ಜಾಸ್ತಿ ಕನೆಕ್ಟ್ ಆಗ್ತಾ ಇತ್ತು ಅಂಡ್ ಆ ಕ್ಯಾರೆಕ್ಟರ್ಸ್ಗೂ ಸೂಟ್ ಆಗ್ತಾ ಇತ್ತು ಆ ಸಿಚುವೇಶನ್ಗೆ. ಅಂಡ್ ನಾವು ಇದನ್ನ ಮಂಗಳೂರು ಬೀಚಲ್ಲಿ ಶೂಟ್ ಮಾಡಿದೀವಿ, ಸೊ ಆ ಎಂಟೈರ್ ವೈಬ್ ಮ್ಯಾಚ್ ಆಗ್ತಿತ್ತು. ಅಂಡ್ ಪ್ರದ್ಯುಮ್ನ ನರಹಳ್ಳಿ ಅವರು ಲಿರಿಕ್ಸ್ ಕೂಡ ಹಂಗೆ ಬರ್ದಿದ್ದಾರೆ. ಸೊ ಇಫ್ ಯು ಬ್ರೇಕ್ ಡೌನ್ ದ ಲಿರಿಕ್ಸ್ ನಿಮ್ಗೆ ಅವರಿಬ್ಬರು ರಿಲೇಶನ್ಶಿಪ್ ಫುಲ್ ಅರ್ಥ ಆಗ್ಬಿಡುತ್ತೆ. ಅಂಡ್ ಇನ್ನೊಂದು ಏನು ಅಂದ್ರೆ, ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ದು ಒಂದು ಸ್ಕೇಲ್ ಇದೆ, ಮ್ಯೂಸಿಕಲ್ ಸ್ಕೇಲ್. ಆ ಸ್ಕೇಲ್ ಜೊತೆ ಈ ಸಾಂಗ್ ಬ್ಲೆಂಡ್ ಆಗಿ ತಿರ್ಗಾ ಆಚೆ ಬಂದಾಗ ಇಟ್ ಶುಡ್ ಬ್ಲೆಂಡ್ ವಿತ್ ದ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರೋದು. ಎಲ್ಲ ಮ್ಯಾಚ್ ಆಗಬೇಕು. ಚೆನ್ನಾಗಿದೆ. ಫೈನಲಿ ಈಗ Feb 14th ಬಿಡುಗಡೆ ಆಗ್ತಾರೆ ನಿಮಿತ್ತ ಮಾತ್ರ. ವಾಟ್ ಯು ವಾಂಟ್ ಆನ್ Feb 14th ಈ ಚಿತ್ರಕ್ಕಾಗಿ? ಏನಾಗಬೇಕು, ಏನು ನಡಿಬೇಕು? ಲೈಕ್ ಜನ ಎಂಜಾಯ್ ಮಾಡಬೇಕು ಫಿಲ್ಮ್, ಅವ್ರು ನೋಡಿ ಅವ್ರು ಖುಷಿಪಟ್ಟು. ಸೊ ರೋಷನ್ ಮತ್ತು ಸಂಗೀತ ಮತ್ತು ನನ್ನ ಮತ್ತು ಅರವಿಂದ್ ಕುಪ್ಲಿಕರ್ ಅವರ ಎಲ್ಲರ ಎಫರ್ಟ್ಸ್ಗೂ ಅವ್ರು ಇಷ್ಟ ಆಗಿ ಅದಕ್ಕೊಂದು ಪ್ರೀತಿ ಮತ್ತು ಮೆಚ್ಚುಗೆ ಕೊಟ್ಟರೆ ಭಾಳ ಖುಷಿ ಆಗುತ್ತೆ ಸರ್. ನಮ್ಮ ಸಿನಿಮಾ ಹೆಂಗೆ ಅಂದರೆ, ಸೊ ನಾವು ಸ್ಕ್ರೀನಿಂಗ್ ಮಾಡಿದಾಗೆಲ್ಲ ಒಂದು ಕಾಮನ್ ಫೀಡ್ಬ್ಯಾಕ್ ನಮ್ಗೆ ಏನು ಬಂದಿತ್ತು ಅಂದರೆ, ಫ್ರಮ್ ಫ್ರೇಮ್ 1 ಟಿಲ್ ಕ್ರೆಡಿಟ್ಸ್ ರೋಲ್ ಆಗೋ ತನಕ ನಮ್ಮನ್ನು ಹುಕ್ ಮಾಡಿಡುತ್ತೆ ಸಿನಿಮಾ. ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಬಟ್ ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಅ ಪ್ರಾಪರ್ ಕಮರ್ಷಿಯಲ್ ಎಂಟರ್ಟೈನರ್ ಸರ್. ಇದೇನು ಇಟ್ಸ್ ನಾಟ್ ಹೆವಿ ಆನ್ ದ ಮೈಂಡ್, ಆ ಥರ ಏನೂ ಇಲ್ಲ. ದ ಪ್ರಾಪರ್ ಕಮರ್ಷಿಯಲ್ ಎಂಟರ್ಟೈನರ್. ವಿಲ್ ಎಂಜಾಯ್ ಫ್ರಮ್ ಫ್ರೇಮ್ 1 ಟಿಲ್ ದ ಕ್ರೆಡಿಟ್ಸ್ ರೋಲ್. ಅದು ಕ್ರೆಡಿಟ್ಸ್ ರೋಲ್ ಆದಮೇಲೆ ಕೂಡ ಒಂದು ಸರ್ಪ್ರೈಸ್ ಇದೆ, ಅದು ಕೂಡ ಇಟ್ಟಿದ್ದೀವಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಪೀಪಲ್ ವಿಲ್ ಎಂಜಾಯ್ ಅಬೌಟ್ ದ ಫಿಲ್ಮ್. ಸೊ ಪ್ರಾಪರ್ ಕಮರ್ಷಿಯಲ್ ಎಂಟರ್ಟೈನರ್, ಪ್ರಾಪರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ ಇದು ನಿಮಿತ್ತ ಮಾತ್ರ. ಲವ್ಲಿ.
ನಿಮ್ಮ ಫ್ಯೂಚರ್ ದಿ ಕೈಂಡ್ ಆಫ್ ಫಿಲ್ಮ್ಸ್ ದಟ್ ಯು ವಾಂಟ್ ಟು ಮೇಕ್ ಇನ್ ಫ್ಯೂಚರ್, ಆ ರೀತಿಯ ಒಂದು ಥಾಟ್ಸ್ ಆಲ್ರೆಡಿ ಇದೆಯಾ ನಿಮ್ಮಲ್ಲಿ? ಹಾಂ, ಇದೆ ಸರ್. ಅಂದರೆ ಐ ಹ್ಯಾವ್, ಅಂದರೆ ಒಂದಷ್ಟು ಸ್ಕ್ರಿಪ್ಟ್ಸ್ ಆಲ್ರೆಡಿ ಇದೆ ನನ್ನ ಹತ್ರ. ಒಂದೆರಡು ಬೌಂಡ್ ಸ್ಕ್ರಿಪ್ಟ್ಸೇ ರೆಡಿ ಇದೆ. ನಿಮಿತ್ತ ಮಾತ್ರ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್, ಐ ಆಮ್ ಪ್ಲಾನಿಂಗ್ ಇಟ್ ಆಸ್ ಅ 3-part ಫಿಲ್ಮ್. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಸೊ ಕತೆ ಇನ್ನೂ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಸೊ ಅದು ಬಿಟ್ಟು ಒಂದಷ್ಟು ಸ್ಕ್ರಿಪ್ಟ್ಸ್ ಕೂಡ ನನ್ನ ಹತ್ರ ಇದೆ. ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಇದೆ, ಆಮೇಲೆ ಒಂದೆರಡು ಮೈಥಾಲಜಿಕಲ್ ಸಬ್ಜೆಕ್ಟ್ಸ್ ಎಲ್ಲ ಇದೆ. ಬಟ್ ಐ ಡೋಂಟ್ ನೋ ವೆನ್ ಐ ವಿಲ್ ಗೆಟ್ ಟು ಮೇಕ್ ಇಟ್ ಆರ್ ಹೂ ವಿಲ್ ಪ್ರೊಡ್ಯೂಸ್ ಇಟ್ ಗೊತ್ತಿಲ್ಲ. ನೋಡೋಣ ಸರ್, ಓನ್ಲಿ ಫ್ಯೂಚರ್ ವಿಲ್ ಟೆಲ್. ಬಿಕಾಸ್ ಫಾರ್ ದಿಸ್ ನೀವೇ ಪ್ರೊಡ್ಯೂಸ್ ಮಾಡಿದ್ರೆ, ಅದಕ್ಕೆ ಮುಂಚೆ ನೀವು ಪ್ರೊಡ್ಯೂಸರ್ಸ್ನ ಹಂಟ್ ಮಾಡೋದು ಇದೆಲ್ಲ ಕೆಲಸಗಳಾಗಿತ್ತಾ? ಜಾಸ್ತಿ ಮಾಡಿರಲಿಲ್ಲ ಸರ್, ಟು ಬಿ ಫ್ರ್ಯಾಂಕ್. ಅಂದರೆ ಅಂದರೆ ಏನು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು, ಅಂದರೆ ಆ ಫಸ್ಟ್ ಸ್ಟೆಪ್ ಡೋರ್ ಹತ್ರ ರೀಚ್ ಆದಮೇಲೆ ಅವ್ರದ್ದೊಂದು ಫಿಲ್ಟರ್ ಇರುತ್ತೆ. ಆ ಫಿಲ್ಟರ್ ಕ್ರಾಸ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಹೋಗಿ ಅವ್ರಿಗೆ ಆ ರೀಡಿಂಗ್ ಕೊಡೋ ಸ್ಟೇಜ್ಗೆ ಬಂದಿಲ್ಲ ನಾನು. ಸೊ ಫಸ್ಟ್ ಫಿಲ್ಟರಲ್ಲೇ ಬ್ಲಾಕ್ ಮಾಡಿಬಿಟ್ರೆ ವಿ ಕಾಂಟ್ ಇವನ್ ಗೋ ಆ್ಯಂಡ್ ಗಿವ್ ಅ ರೀಡಿಂಗ್. ಸೊ ಅಲ್ಲೇ ನಮ್ಗೆ ಪ್ರಾಬ್ಲಮ್ ಆಗಿದ್ದು. ಆಮೇಲೆ ದಿಸ್ ವಿಲ್ ಬಿ ದ ಸೇಮ್ ಪ್ರಾಬ್ಲಮ್ ಎವ್ರಿವೇರ್ ಅಂತ ವಿ ಜಸ್ಟ್ ಗೇವ್. ಅಂದರೆ ನನಗೆ ಇವಾಗ ಒಂದು ಒಳ್ಳೆ ನೆಟ್ವರ್ಕ್ ಡೆವಲಪ್ ಆಗಿದೆ ನನಗೆ. ದ ಪೀಪಲ್ ಐ ಆಮ್ ಮೀಟಿಂಗ್ ನಾವು, ನಮ್ಮ ನೆಟ್ವರ್ಕ್ ಒಂದು ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗಿದೆ. ನಾವು ಇಟ್ ಈಸ್ ಸ್ವಲ್ಪ ಈಸಿ ಆಗಿದೆ ನನಗೆ ಒಂದಷ್ಟು ಜನಕ್ಕೆ ರೀಚ್ ಆಗೋಕ್ಕೆ. ಬಟ್ ನಾನು ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಅ ನೋ ಬಡಿ. ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ನನಗೆ ಅದು ರೀಡಿಂಗ್ ಕೊಡಬೇಕಾಗಲಿ, ಇಲ್ಲ ನರೇಷನ್ ಕೊಡಬೇಕಾಗಲಿ, ಹೆಂಗೆ ಆ ಪ್ರೊಸೆಸ್ಸೇ ನಂಗೆ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಲವ್ಲಿ. Feb 14th ಆದಮೇಲೆ ನಿಮಿತ್ತ ಮಾತ್ರ ಇಂದ ಪ್ರೊಡ್ಯೂಸರ್ಸ್ ಎಲ್ಲ ನಿಮ್ಮ ಹತ್ರ ಮಾತ್ರ ಹೋಪ್ಫುಲಿ ನೀವು ಹೇಳಿದಂತ ಆದರೆ ಚೆನ್ನಾಗಿರುತ್ತೆ. ಲವ್ಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್. Thank you so much. ಥ್ಯಾಂಕ್ ಯು ಸೊ ಮಚ್.